ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಹಾರ್ಟ್ಲಿ ವೆಲ್ಕಮ್. ನಾನು ಆದರ್ಶಿನಿ. ಇವತ್ತು ನನ್ನ ಜೊತೆ ಇರೋರು ಈ ಹೀರೋ ಮಾಸ್ ಎಂಟ್ರಿಗೆ ಇವ್ರ ವಾಯ್ಸ್ ಇದ್ರೆ ನೋಡೋ ಕಿಕ್ಕೇ ಬೇರೆ. 500ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಸೊ ಇಟ್ಸ್ ನನ್ನದೇ ನಮ್ಮ ಕನ್ನಡದವರು, ಮೈಸೂರಿನ ಹುಡುಗ ಅನ್ನೋದಕ್ಕೆ ನಮಗೆ ಹೆಮ್ಮೆ. ದಟ್ ಇಸ್ ಶಶಾಂಕ್ ಶೇಷಗಿರಿ ಅವರಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಿ? ನಾನು ಸೂಪರ್. ನೀವು ಹೇಗಿದ್ದೀರಾ? ಸಕ್ಕದಾಗಿದ್ದೀನಿ. ಸೊ ನಿಮ್ಮ ಹಾಡುಗಳನ್ನ ಕೇಳಿದ್ರೆ ಒಂಥರ ಜೋಶ್ ಬರುತ್ತೆ, ತುಂಬ ಕೇಕ್ಫುಲ್ ಆಗಿರುತ್ತೆ, ಸಕ್ಕದಾಗಿರುತ್ತೆ ಕೇಳೋದಕ್ಕೆ. ಸೊ ಶಶಾಂಕ್ ಅವರೇ, ಸೊ ನಿಮ್ಮ ಬಾಲ್ಯದಿಂದ ಒಂದು ರೌಂಡ್ನ ತಗೊಳೋದಾದರೆ ಸಂಗೀತ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದು ಯಾಕೆ ಫಸ್ಟು? ಸೊ ಬಾಲ್ಯದಿಂದಲೂ ಹಾಡು ಅದೆಲ್ಲ ಬಂದದ್ದು ಹೇಗೆ? ಏನಂತಂದರೆ ನಾನು ಅವಾಗ ಮೂರನೇ ವರ್ಷ ಅನಿಸುತ್ತೆ, ನನಗೆ ಅವಾಗ 3 ವರ್ಷ ತುಂಬಿತ್ತು. ಅವಾಗ ಏನಂತಂದರೆ ಪಕ್ಕದ ಮನೆಯವ್ರು ಯಾರೋ ಒಂದು ರೇಡಿಯೋನಲ್ಲಿ ಒಂದು ಸಾಂಗ್ ಬರ್ತ್ಬೇಕಾದ್ರೆ ಅದನ್ನು ನಾನು ಗ್ರಾಸ್ಪ್ ಮಾಡಿಕೊಂಡು ಹಾಡಿದ್ದಂತೆ. ಅದನ್ನೇನೋ ಅಂದರೆ ಯಾವುದೋ ತಮಿಳ್ ಸಾಂಗು, ಯಾವುದೋ ತಪ್ಪು ಲಿರಿಕ್ಸು. ಪಕ್ಕದ ಮನೆಯವರು ಯಾರು ತಮಿಳಿಯನ್ಸ್ ಇದ್ರಂತೆ, ಅವರು ತಪ್ಪು ಲಿರಿಕ್ಸ್ ಹಾಡಿ ಬಟ್ ರಾಗಬದ್ಧವಾಗಿ ಎಲ್ಲ ಹಾಡಿದಂತೆ. ನಮ್ಮ ಅಪ್ಪಂಗೆ ಅನ್ನಿಸ್ತು, ಓಕೆ ಇವನು, ಯಾಕೆಂದರೆ ಅವರು ನನ್ನ ತಂದೆ ಆಗಲಿ ನನ್ನ ತಾಯಿ ಆಗಲಿ ಅವರಿಬ್ರು ಹಾಡುಗಾರರೇ. ಅಂದರೆ ಅವರು ಕ್ಲಾಸಿಕಲ್ ಟ್ರೈನ್, ನನ್ನ ತಾಯಿ. ತಂದೆ ಅಂದರೆ ಜಸ್ಟ್ ಅವ್ರಿಗೋಸ್ಕರ ಅವರು ಹಾಡ್ಕೊಳ್ತಿದ್ದಿದ್ದು ಅಷ್ಟೇ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ನನಗೆ ಇವಾಗ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸಲ್ಲಿ, ಆಮೇಲೆ ಮತ್ತೆ ಕಾಲೇಜಿಗೆ ಬರ್ತಾ ಇಂಟರ್ ಕಾಲೇಜಲ್ಲಿ ಅದೆಲ್ಲ ಹಾಡ್ತಾ ಹೆಂಗಾಯ್ತು ಅಂದರೆ, ಓಕೆ ಇಂಟರ್ ಸ್ಕೂಲಲ್ಲೆಲ್ಲ ಹೆಂಗಿರೋದು ಅಂದರೆ ಶಶಾಂಕ್ ಬರ್ತಿದ್ದಾನೆ ಅಂತಂದರೆ ಒಂದು ಭಯ ಅವ್ರುಗಳಿಗೆ. ಹಾಗಾಗೋಯ್ತು ಹೋಗ್ತಾ ಯಾವುದೇ ಆಗಿರಲಿ, ದೇವರನಾಮ, ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ, ಯಾವುದೇ ಆಗಿರಲಿ, ದೇಶಭಕ್ತಿ ಗೀತೆ ಏನೇ ಆದ್ರೂ ನಾನು ಅಲ್ಲಿ ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿದೆ ಅಂತಂದರೆ ಅವ್ರಿಗೆ ಭಯ. ಇವನು ಬಂದ, ಇವನು ಹೋಯ್ತು ಪ್ರೈಸು ಅನ್ನೋ ನನಗೆ. ಅಂದರೆ ಹಂಗಿದ್ದಿದ್ದ ಟೈಮು. ಮತ್ತು ಅದೆಲ್ಲ ಒಂದು ಮಜಾ ಇರೋದು. ಹಾಗೆ ಕಾಲೇಜಿಗೆ ಬಂದೆ. ಕಾಲೇಜ್ ಬಂದು ಸೆಕೆಂಡ್ PU ಟೈಮಲ್ಲಿ ಒಂದು ಚಾನಲ್ನ ಮೂಲಕ ಒಂದು ಹಾಡಿನ ಬಂಡಿ ಅನ್ನೋದೊಂದು ರಿಯಾಲಿಟಿ ಶೋ ಬಂತು. ಅದರಲ್ಲಿ ಆ್ಯಕ್ಚುಲಿ 5,000 ಜನದಲ್ಲಿ ಅವರು ಫಿಲ್ಟ್ರ್ ಮಾಡ್ತಾ ಬಂದರು. ಪ್ರತಿಯೊಂದು ಡಿಸ್ಟ್ರಿಕ್ಟಿಂದನೂ ಜನಗಳು ಬಂದಿದ್ರು, ಆಡಿಯನ್ಸ್ ಬಂದರೆ ಕಂಟೆಸ್ಟೆಂಟ್ಸ್ ಬಂದಿದ್ದರು. ಸೊ ಅಲ್ಲಿಂದ ಫಿಲ್ಟ್ರ್ ಮಾಡ್ಕೊಂಡು ಬರ್ತಾ ಒಂದು 50ಕ್ಕೆ ಬಂತು. 50ರಲ್ಲಿ 10ರಲ್ಲಿ ಒಂದೇವನು ನನ್ನ ಫಸ್ಟ್ ಪ್ರೈಸ್ ಬಂತು ನನಗೆ. ಸೊ ಹಾಗಾಗಿ ಅದರಲ್ಲಿ ಏನಿತ್ತು ಅಂತಂದರೆ, ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಸಿನಿಮಾದಲ್ಲಿ ಒಂದು ಅವಕಾಶ ಅಂತ ಒಂದು ನಾಗೇಂದ್ರ ಪ್ರಸಾದ್ ಅವ್ರು ಹೇಳಿದರು. ಅದ್ರ ಮೂಲಕ 2007 ಮೇಘವೇ ಅನ್ನೋ ಒಂದು ಸಿನಿಮಾಗೆ ಹಾಡಿದೆ. ಸೊ ಅಲ್ಲಿಂದ ಗಾಡ್ಸ್ ಗ್ರೇಸ್ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ನಾನಂದರೆ ರಿಯಾಲಿಟಿ ಶೋಗೆ ಹೋಗಿದ್ದ ಕಾರಣ ನೀವು ಆವಾಗಲೇ ಕೇಳಿದ್ರಿ, ಅಂದರೆ ಸಿನಿಮಾಗೆ ಬರೋಕ್ಕೆ ಏನು ಕಾರಣ ಅನ್ನೋದೊಂದು ಕಾರಣ ಏನೂ ಇಲ್ಲ. ರಿಯಾಲಿಟಿ ಶೋನಲ್ಲಿ 2 ದಿನ ರಜಾ ಸಿಗುತ್ತೆ ಕಾಲೇಜ್ಗೆ ಅನ್ನೋದು ಒಂದಕ್ಕೆ ಹಂಗೆ ಹೋಗಿದ್ದು ಅಷ್ಟೇ. ಅಮ್ಮನ ಬಲವಂತ. ಹಾಗಾಗಿ ಅದ್ರ ಮೂಲಕ ಬಂದಿದ್ದು. ಬಟ್ ಬಂದ ಮೇಲೆ ಆಸಕ್ತಿ ಹೆಚ್ಚಾಯ್ತು ಇನ್ನೂ. ಅಂದರೆ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋ ರೀತಿ ಗೊತ್ತಾಗಿದ ತಕ್ಷಣವೇ, ಅಂದರೆ ನಾನು ಇವಾಗ ಕೆಲವರೆಲ್ಲ ಪಾಪ ಬರಬೇಕಾದ್ರೆ ಹೊಸಬ್ರು ಟ್ರ್ಯಾಕ್ ಹಾಡ್ಕೊಂಬರ್ತಾರೆ, ಟ್ರ್ಯಾಕ್ ಸಿಂಗರ್ಸ್ ಆಗಿ ಬರ್ತಾರೆ. ಲಕ್ಕಿಲಿ ಪ್ಲೇಬ್ಯಾಕ್ ಸಿಂಗರ್ ಆಗೇ ನಾನು ಪಾದಾರ್ಪಣೆ ಮಾಡಿದೆ. ಕನ್ನಡ ಇಂಡಸ್ಟ್ರಿನಲ್ಲಿ ಪ್ರತಿಯೊಬ್ಬರೂ ಸಲಹೆ ಕೊಟ್ಟು, ಸಹಕರಿಸಿ, ಅವಕಾಶಗಳನ್ನ ಕೊಟ್ಟು ಇಲ್ಲಿವರೆಗೂ ಒಂದು 2,800 ಹಾಡಾಯಿತು. ಹೌದಾ? ಹಾಂ, ಓಕೆ. ಎಸ್, 2800 ಸಾಂಗ್ಸ್. ಓ ಮೈ ಕನ್ನಡದಲ್ಲಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಒಂದು 20 ಅದ್ರ ಸೇರಿಸ್ತು, ಎಲ್ಲ ಸೇರಿದ್ರೆ ಒಂದು 2,800 ಚಿಲ್ಲರೆ. ಕಂಗ್ರ್ಯಾಚುಲೇಷನ್ಸ್. ಬಹಳ ಖುಷಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. 2,800 ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್. ಥ್ಯಾಂಕ್ ಯು. ಎಸ್. ಓಕೆ. ಸೊ ಈ ಕನ್ನಡದಲ್ಲಿ ಹಾಡಾಡೋದು, ನಿಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಬಹಳ ಸುಲಭವಾಗಿರುತ್ತೆ. ಸೊ ಬೇರೆ ಭಾಷೆಗಳಲ್ಲಿ ಹಾಡೋದು ಕಷ್ಟ ಅನ್ಸಿದ್ಯಾ? ಬಿಕಾಸ್ ಕೆಲವೊಂದು ಕ್ಲಿಷ್ಟಕರವಾದಂತಹ ಪದಗಳ ಉಚ್ಚಾರಣೆ ತುಂಬಾ ಸ್ಪಷ್ಟವಾಗಿರ್ಬೇಕು ಹಾಡುಗಾರರಿಗೆ. ನನಗಂದರೆ ತುಳು ಮತ್ತು ತಮಿಳಲ್ಲಿ ಫಸ್ಟ್ ಸ್ವಲ್ಪ ಕಷ್ಟ ಆಗೋದು. ನಂಗೆ ತುಳು ಇವಾಗಲೂ ಕಷ್ಟನೇ ಹಾಡೋದಕ್ಕೆ. ಅಂದರೆ ಏಕ್ದಮ್ ಅದು ಗೊತ್ತಾಗಲ್ಲ ನನಗೆ. ಅಂದರೆ ಮಾತಾಡೋಕ್ಕೆ ಬರೋದಿಲ್ಲ ತುಳು. ಇವಾಗ ತೆಲುಗು ಮತ್ತು ತಮಿಳು ಅಂದರೆ ಮಾತಾಡ್ತೀನಿ, 2 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಮಲಯಾಳಂ ಸ್ವಲ್ಪ ಕಷ್ಟ ತುಂಬ. ಅಂದರೆ ಎರಡು ತುಂಬ ಮತ್ತು ಒಂದೇ ಪದ 2 ಅರ್ಥ ಕೊಡುತ್ತೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಡೋದಕ್ಕೆ. ಮಿಕ್ಕಿದ್ದೆಲ್ಲ ಆರಾಮಾಗಿ. ಅಂದರೆ ಒಂದು ಹಾಡು ಅಂತ ಬಂದಾಗ ಒಂದು ಸರ್ತಿ ಲಿರಿಕ್ಸ್ ಬಾಯಿ ಅಂದರೆ ಮನಸ್ಸಿಗೆ ಬಂತು ಅಂದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಯಾರು ನಿಮ್ಮ ಮೊದಲ ಗುರು? ತಾಯಿನೇ. ಸೊ ಅಮ್ಮ ಹೇಳ್ಕೊಟ್ಟಿದ್ದಂಥ ಹಾಡು ಯಾವುದು ಮೊದಲ ಹಾಡು ಅಂತ? ಮೊದಲನೇ ಹಾಡಂದರೆ ನನಗೆ ವಿದ್ಯೆ ಅಷ್ಟು ನೈವೇದ್ಯ ನನ್ನ ತಲೆಗೆ ಹತ್ತಾ ಇರಲಿಲ್ಲ. ಮೊದಲನೇ ಹಾಡು ಅಂತಂದರೆ ಯಾವುದೋ ಒಂದು ಪೊಯಮ್, ಕನ್ನಡ ಪೊಯಮ್. ಸೊ ಅದ್ರ ಮೂಲಕ ಅಂದರೆ ನಮ್ಮಮ್ಮ ಹೆಂಗೆ ನನಗೆ ಟೀಚ್ ಮಾಡೋರು ಅಂತಂದರೆ, ಇವಾಗ ಲೆಸನ್ ಅಂದರೆ ಗದ್ಯ ಆಗಿರಲಿ ಪದ್ಯ ಆಗಿರಲಿ
ಹಾಡಿನ ಮೂಲಕ ನನಗೆ ಹೇಳ್ಕೊಟ್ರೆ ತಲೆಗೆ ಹೋಗೋದು. ಹಾಂ, ಸೊ ಹಂಗೆ ನನಗೆ ಹೇಳ್ಕೊಟ್ಟು ಅಭ್ಯಾಸ. ಮತ್ತು ನನಗೆ ಗುರುಗಳಾಗಿ ನನ್ನ ತಂದೆನೂ ಕೂಡ ಅಂದರೆ ಒಂದು ಭಾವನೆ ತುಂಬಿ ಹಾಡೋದಕ್ಕೆ ಹೇಳ್ಕೊಟ್ಟವರೇ ನನ್ನ ತಂದೆ. ಯೂಶಲಾಗಿ ಮನೇಲಿ ಕರೆಂಟ್ ಹೋದಾಗ ಇದು ಸೀಮೆಣ್ಣೆ ದೀಪ ಹಚ್ತೀವಲ್ಲ, ಆ ಟೈಮಲ್ಲಿ ನಮ್ಮಪ್ಪಂಗೆ ಸ್ವಲ್ಪ ಶೈ ಏನಂದರೆ ನಾವು ಕರೆಂಟ್ ಇದ್ದಾಗ ನಾವು ಅವ್ರು ಹಾಡಲ್ಲ, ಅವ್ರ ಮುಖ ನಾವು ನೋಡ್ತೀವಿ ಅನ್ನೋದು ಹಂಗೆ. ಸೊ ಅವರು ಕರೆಂಟ್ ಹೋದಾಗ ಪವಟಿಸು ಪರಮಾತ್ಮ ಹಾಡೋರು, ಯಾವಾಗಲಾದರೂ ಅಪರೂಪಕ್ಕೆ ಬಹಳ ಅದ್ಭುತವಾಗಿ ಹಾಡೋರು. ಅವ್ರಿಗೆ ಹಾಡೋದನ್ನು ಕೇಳಿಸ್ಕೊಂಡು ಅಂದರೆ ನನಗೆ ಈ ಥರ ಗುರುಗಳು ಅಂತಂದರೆ ಹೇಳ್ಕೊಟ್ಟವರು ಅನ್ನೋದು ಯಾರು, ನಾನು ಆ ಥರ ಕ್ಲಾಸಸ್ಗೆಲ್ಲ ಹೋಗಲಿಲ್ಲ. ಹೌದಾ? ಅಪ್ಪ ಕ್ಲಾಸಸ್ಗೆ ಹೋಗ್ದಿರ 2800 ಅದರಲ್ಲೂ ಈ ಹೀರೋಗಳಿಗೆ ಅವ್ರ ಕದರ್ ನೀವ್ ಹಾಡಿರೋದು ಆಲ್ಮೋಸ್ಟ್ ಅದೇ ತರದ್ದೇ ಅಲ್ವಾ? ಅದ್ ತೋರಿಸ್ಬೇಕಂದ್ರೆ ಹಿಂದೆಗಡೆ ವಾಯ್ಸು ಅಷ್ಟೇ ಪಂಚ್ ಆಗಿ ಬರ್ಬೇಕು, ಅಷ್ಟೇ ಡ್ಯಾಶಿಂಗ್ ಆಗಿರ್ಬೇಕು. ಸೊ ಅಂತ ಹಾಡುಗಳು, ಅದ್ರಲ್ಲೂ ನಮ್ಮ ದರ್ಶನ್ ಸರ್ ಹಾಡುಗಳಿಗೆ ನಿಮ್ಮ ಕಂಠ ಐನೋ ಗೂಸ್ ಬಂಪ್ಸ್ ಬರುತ್ತೆ, ವಾವ್ ಅನ್ಸುತ್ತೆ ಆ ಮಾಸ್ ಸಾಂಗ್ಗಳು. ಎನಿವೇಸ್ ಯಾ ಸ್ಟೋರಿ ಕಂಟಿನ್ಯೂ ಮಾಡಿ ಅಪ್ಪ ಒಂದು ಹಾಡು. ಸೊ ಅವರು ನನಗೆ ಹಾಡು ಹೇಳ್ಕೊಡ್ಬೇಕಾದ್ರೆ ಅಂದರೆ ಯೂಶಲಾಗಿ ನಂದು ಧ್ವನಿ ತುಂಬ ದೊಡ್ಡ ಧ್ವನಿ. ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಮೈಕಲ್ಲಿ ಇಷ್ಟು ಹತ್ತಿರ ಇರೋದೇ ಅಂದರೆ ಇವಾಗ ಮಾತು ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಹಾಡು ಅಂತ ಬಂತು ಅಂದರೆ ಲಿಟ್ರಲಿ ನೀವು ನಮ್ಮಲ್ಲ 1 arm ಡಿಸ್ಟೆನ್ಸ್ ಇರುತ್ತೆ ಮೈಕ್ಗೂ ನನಗೂ, ಆದರೂ ಪೀಕ್ ಆಗುತ್ತೆ ಕೆಲವು ಟೈಮು. ಅಂದರೆ ಇವಾಗ ನೀವು ಆಗಲೇ ನಮ್ಮ ದರ್ಶನ್ ಸರ್ ಬಗ್ಗೆ ಹೇಳಿದ್ದಕ್ಕೆ ನನಗೆ ಅವ್ರಿಗೆ ಮೊದಲನೇ ಅವಕಾಶ ಸಿಕ್ಕಿದ್ದೇನೆ ಒಂದು ಬೇರೆ ರೀತಿ. ಅಂದರೆ ಟ್ರ್ಯಾಕ್ ಹಾಡಿರ್ತೀನಿ, ಒಂದು ಸತಿ ದರ್ಶನ್ ಸರ್ ಸ್ಟುಡಿಯೋಗೆ ಬಂದಾಗ ಈ ಹುಡುಗಂದೇ ಇಟ್ಕೊಳ್ಳೋ ಅಂತ ಹೇಳ್ತಾರೆ ಹರಿಯಾಣಂಗೆ. ಹಂಗೆ ಅಂದೇಟ್ಕೆ ಒಂದು ಸತಿ ಅಣ್ಣ ಫೋನ್ ಮಾಡಿ ನಿಂದೆ ಕಣಮ್ಮ ನಿಂದೆ ಫೈನಲ್ ಒಂದು ಆ ಫೀಲ್ ಇತ್ತಲ್ಲ ಆವತ್ತಿನ ದಿನ, ಅದು ನನಗೆ ಆ ಪಂಚ್ ತುಂಬೋದಕ್ಕೆ ಒಂದು ಉತ್ತೇಜನ, ಒಂದು ಸಾಥ್ ಅಂತ ಸಿಗ್ತದು. ಅವತ್ತೇ ದಿನ ಇನ್ನೊಂದು ಸಿನಿಮಾ, ಅದೇ ಸಿನಿಮಾಗೆ ಇನ್ನೊಂದು ಹಾಡು. ಅಂದರೆ ಒಂದನೇ ದಿನವೇ ಅಂದರೆ ಐರಾವತಾಗಿ ಆ್ಯಕ್ಚುಲಿ ನಾನು ಹಾಡಿದ್ದು 2 ಸಾಂಗು. ಮೊದಲನೇ ಹಾಡು ದರ್ಶನ್ ಸರ್ಗೆ ಹಾಡಿದ್ದು, ಅದರ ಒಂದೇ ಸಿನಿಮಾದಲ್ಲಿ 2 ಸಾಂಗ್ ಸಿಕ್ಕಿದ್ದು. ಏನಂದರೆ ಆ ಒಂದು ಅವ್ರ ಹೆಸರಿಗೆ ನಾನು ಆ್ಯಕ್ಚುಲಿ ನಾನು ಅವ್ರ ಡೈಹಾರ್ಡ್ ಫ್ಯಾನು, ಎಲ್ಲರೂ ಗೊತ್ತಿರೋ ಹಂಗೆ. ಅದು ಅಂದರೆ ಅವರು ಅಂತಂದರೆ ನನಗೇನೋ ಒಂದು ನನ್ನ ಮನಸ್ಸಲ್ಲಿ ಒಂದು ಬೇರೆ ಜಾಗನೇ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇವಾಗಲೂ ಅಂದರೆ ಹುಚ್ಚಾಟಿಕೆ ಅನ್ಸುತ್ತೆ ಕೆಲವ್ರಿಗೆ, ಕನಸಲ್ಲೆಲ್ಲ ಅವ್ರ ಜೊತೆ ಟ್ರಾವೆಲಿಂಗ್ ಮಾಡ್ತಿರ್ತೀನಿ. ಅಂದರೆ ಎಲ್ಲೋ ಟ್ರಿಪ್ಪೆಲ್ಲ ಹೋಗ್ತಾರಲ್ಲ, ಆ ಥರ ಹುಚ್ಚ ನಾನು ಅವರು ಅಂದರೆ. ಲಿಟ್ರಲಿ ನನಗೆ ರೀಸೆಂಟಾಗಿ ಒಂದು 5-6 ದಿನದ ಹಿಂದೆ ಎಲ್ಲೋ ಒಂದು ಕಡೆ ಕಾಡಿಗೆ ಬರ್ತೀಯಾ ಅಂತ ಕೇಳಿದ್ದು ಕನಸು. ಅದು ತುಂಬ ಚೆನ್ನಾಗಿತ್ತು, ಒಂದು ಕ್ಷಣಿಕ ಅದು, ಬಟ್ ಬೆಸ್ಟ್ ಕನಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ನನಗೊಂದು ಅವ್ರವ್ರ ಫೀಲ್ ಅದು. ನನಗೆ ಆ ಪವರ್ ಸಾಂಗ್ ಅಂತ ಬಂದಾಗಲೇ ಒಂದು ಫೀಲ್ ಬರ್ತಿದ್ದೇನೆ. ಅಂದರೆ ಯಾವುದೇ ಹೀರೋ ಆದ್ರೂ ಆಯಾ ಹೀರೋ ನನಗೆ ಗೆಳೆಯರಾಗಿರೋದ್ರಿಂದ, ಕೆಲವರು ಇವಾಗ ಧ್ರುವ ಅವರಾಗಿರ್ಬೋದು, ನಮ್ಮ ಯಶ್ ಅವರಾಗಿರ್ಬೋದು. ಯಶ್ ಅವರಂದರೆ ಗೆಳೆಯರು ಅನ್ನೋದಕ್ಕಿಂತ ತಪ್ಪಾಗುತ್ತೆ, ಅಣ್ಣ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಶ್ ಅವರಾಗಿರಲಿ, ಆಮೇಲೆ ಅಪ್ಪು ಸರ್ ಬಗ್ಗೆ ಹೇಳಲೇಬೇಕು. ಮೊದಲನೇ ಸಾಂಗು ಒಂಥರ ಸಿಕ್ಕಿದ್ದು ಮಿರಾಕಲ್. ಅದು ರಾಜಕುಮಾರ ಸಿನಿಮಾಗೆ ಯಾರಿವನು ಕನ್ನಡದವನು ಟೈಟಲ್ ಸಾಂಗು. ಅದು ಹೇಗೆ ಅಂತಂದರೆ ಆ್ಯಕ್ಚುಲಿ DSP ಹಾಡಿರ್ತಾರೆ, ರಿಲೀಸು ಆಗಿರುತ್ತೆ. ಫ್ಯಾನ್ಸ್ ಎಲ್ಲ ಕೆಟ್ಟಾಕೊಳ್ಕ ಮಾತು ಬೈದು ನನಗೆ ಇಷ್ಟ ಆಗ್ತಾಯಿಲ್ಲ, ಯಾರೋ ಪರಭಾಷಾ ಸಿಂಗರ್ ಹಾಡಿದ್ದಾನೆ, ಉಚ್ಚಾರಣೆ ಸರಿಗಿಲ್ಲ, ತುಂಬ ಬೇಜಾರಾಗಿರುತ್ತೆ. ನಾನು ಮನೇಲಿ ಮಲಗಿರ್ತೀನಿ. ಒಂದು 2 ಗಂಟೆಗೆ ಹರಿಯಾಣ ಫೋನ್ ಮಾಡ್ತಾರೆ ಮಧ್ಯರಾತ್ರಿ. ಫೋನ್ ಮಾಡಿ ಒಂದು ಸಾಂಗ್ ಇದೆ ಹಾಡಬೇಕು ಮಗನೇ ಬಾ ಅಂತಂದರೆ. ಅಣ್ಣ ಈಗ ಆ ಪರಿಸ್ಥಿತಿಲಿ ಇಲ್ಲ ಅನ್ನೋ ರೀತಿ ಹೇಳ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಬೆಳಗ್ಗೆ ರಿಲೀಸ್ ಮಾಡಬೇಕು 9:30ಗೆ, ನೀನು ಬಾ. ಸರಿ, ನಾನು ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೀಚ್ ಆಗೋ ಅಷ್ಟೊಳಗೆ ಒಂದು 3:30 ಆಗುತ್ತೆ. ಸ್ಟುಡಿಯೋಗೆ ಹೋಗಿ 4 ಗಂಟೆಗೆ ರೆಕಾರ್ಡ್ ಮಾಡಿದಂಥ ಹಾಡೋದು. 4 ಗಂಟೆಗೆ ರೆಕಾರ್ಡ್ ಮಾಡಿ 9:30ಗೆ ರಿಲೀಸು. ಅವತ್ತಿನ ದಿನ ನನಗೆ ಆ ಬೆಸ್ಟ್ ಮೊಮೆಂಟ್ ಅಂತ ಹೇಳೋಕ್ಕೆ ಏನಕ್ಕೆ ಅಂತಂದರೆ, ಇಡೀ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಅಪ್ಪು ಸರ್ ಫ್ಯಾನ್ಸ್ ಇದ್ದಾರೆ, ಅವರ ಫಾಲೋವರ್ಸ್ ಇದ್ದಾರೆ, ಆಮೇಲೆ ಬೇರೆ ಹೀರೋಗಳ ಫ್ಯಾನ್ಸ್ ಇದ್ರೂ ಈ ಹಾಡುಗಳನ್ನ ಯಾರು ಕೇಳಿದ್ರು ಪ್ರತಿಯೊಬ್ಬರೂ ನನಗೆ ಮೆಸೇಜ್ ಮಾಡಿ ಇನ್ಮೇಲಿಂದ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದಾಗಲಿ, ನಾನು ನಿಮ್ಮ ಫ್ಯಾನು ಅನ್ನೋದಾಗಲಿ, ಬಹಳ ಬೇರೆ ರೀತಿ ಫೀಲಲ್ಲಿ ಅದೊಂದು ಮೊಮೆಂಟ್ ಇತ್ತು. ಅಂದರೆ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೇ ನನಗೊಂಥರ ಫೇವರ್ ಆಗೋಯ್ತು. ಸೊ ಆಲ್ಮೋಸ್ಟ್ ಅಲ್ಲಿ ಹಾಡಿರೋದೆಲ್ಲ ಇಂಟ್ರೊಡಕ್ಷನ್ ಸಾಂಗ್ಸ್ಗಳು ಜಾಸ್ತಿ ಇದೆ. ಸೊ ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ತಂದೆಯವರು ಹಾಡ್ತಿದ್ರು ಅಂತ. ಸೊ ಅಪ್ಪ ಕಲಿಸಿದ ಹಾಡಿನಿಂದನೇ ಇವತ್ತಿನ ಕಾರ್ಯಕ್ರಮ, ನಿಮ್ಮ ಹಾಡನ್ನು ಹಾಡ್ಸೋದನ್ನ ಶುರು ಮಾಡೋಣ. ಓ ಶೋರ್, ಖಂಡಿತ. ഇരുളു മുകിയതേ ഇരലി, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ
ಸಾಗುತ್ತಲೇ ಇರಲಿ ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ವಾವ್, ಬ್ಯೂಟಿ. ಸೊ ನೀವು ಕಲ್ತಂತ ಮೊದಲ ಹಾಡು ಇದು, ಅಪ್ಪ ಅಂದ್ರೆ ಹೇಳ್ತಿದ್ದದ್ ಹಾಡು. ಅಷ್ಟು ಓಪನ್ ಧ್ವನಿಲಿ ಹಾಡ್ತಿದ್ದಾಗ ನಮ್ಮಪ್ಪ ಕಡಿಮೆ ಮಾಡ್ಕೋ ಸಾಫ್ಟ್ ಆಗಿ ಹಾಡು ಅಂತ ಹೇಳ್ಕೊಟ್ಟಂತ ಮೊದಲನೇ ಹಾಡಿದು. ಮೊದಲನೇ ಹಾಡು, ನೈಸ್. ಸೊ ಆದ್ಮೇಲೆ ಸ್ಕೂಲ್ನಲ್ಲೂ ಕೂಡ ಎಲ್ಲಾ ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗಿ ಫಸ್ಟ್ ಪ್ರೈಸ್ ನಿಮಗೆ ಖಂಡಿತ ಫಿಕ್ಸ್. ಖಂಡಿತ. ಸೊ ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ? ಓಕೆ ಓಕೆ ಅಂದ್ರೆ ಫೇಲ್ ಸ್ಟೂಡೆಂಟ್ ಅಂತ ಏನಿಲ್ಲ, ಆವ್ರೇಜ್ ಅಂದ್ರೆ ಲಾಸ್ಟ್ ಬೆಂಚರಾ? ಇಲ್ಲ ಇಲ್ಲ ಹಂಗೇನಿಲ್ಲ. ನಾನು ಅಂದರೆ ಬೇರೆ ಥರನೇ ಇತ್ತು ಸ್ಕೂಲಿಂಗ್ ಲೈಫ್. ಅಂದರೆ ಆಫ್ಟರ್ 7th ಆ್ಯಕ್ಚುಲಿ ಒಂದು ಮಾತು ಹೇಳ್ಬೇಕು, 7th ಅಲ್ಲಿ 15th ರ್ಯಾಂಕ್ ಬಂದಿದ್ದೆ. ನಮ್ಮಪ್ಪ ಅದನ್ನೇ ಪಾಪ ಖುಷಿಪಟ್ಟು ಆಫೀಸಲ್ಲೆಲ್ಲ ಸ್ವೀಟ್ ಹಂಚಿದ್ರು, ಇನ್ನು ಯೋಚನೆ ಮಾಡ್ಕೊಳ್ಳಿ ಇನ್ನೆಂಥ ಸ್ಟೂಡೆಂಟ್ ಇರ್ಬೋದು ಅಂತ. 50 ಸ್ಟೂಡೆಂಟ್ಸ್ ಇದ್ದರು, ಅದರಲ್ಲಿ 15th ರ್ಯಾಂಕ್ ಬಂದಿದ್ದೆ. ಅಂದರೆ ಅಷ್ಟು ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ. ಬಟ್ ಅಂದ್ರೆ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅಪ್ಪನ ಅದರಲ್ಲಿ ನೀವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಖಂಡಿತವಾಗ್ಲು ಅವಾಗ ಅವ್ರು ಕೊಟ್ಟಂತಹ ಪುಷ್ ಇವಾಗ ನೀವು ಇಲ್ಲಿರೋದಕ್ಕೆ ಸಾಧ್ಯ ಆಯ್ತು. ಇಲ್ಲ, ಆ್ಯಕ್ಚುಲಿ ನಾನೊಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬ ಮಕ್ಳಿಗೂ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡಿಬಿಟ್ರು ಅಂತಂದರೆ, ಅವ್ರಿಗೆ ಏನು ಕನಸ್ಕೊಂಡಿರ್ತಾರೆ ಅದಕ್ಕೊಂದು ದಾರಿ ಮಾಡಿಕೊಟ್ರು ಅಂತಂದರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಆಶೀರ್ವಾದ ಇನ್ನೊಂದು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಸ್ಕೂಲ್ ಆಗುತ್ತೆ, ಕಾಲೇಜ್ ಆಗುತ್ತೆ, PU ಮುಗಿಸ್ತೀನಿ, ಬಟ್ ಎಲ್ಲ ಆವ್ರೇಜೇನೆ. ಫಸ್ಟ್ PUನಲ್ಲಿ 10th 60% ಏನೋ ತೆಗೆದಿದ್ದೆ. ಸೆಕೆಂಡ್ PUಲಿ 50% ಬಂದೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಓದ್ತೀನಿ, ಬಟ್ ನನ್ನ ಕಾನ್ಸಂಟ್ರೇಷನ್ ಸಿಗ್ತಾ ಇರಲಿಲ್ಲ. ಆಂಬಿಷನ್ ಏನಿತ್ತು ತಮ್ಮದು ಸರ್? ನನಗೆ ನಿಜವಾಗ್ಲೂ ಯಾರಾದರೂ ನೀನು PCM 10th ಆದಮೇಲೆ ನನಗೆ ಏನು ಕ್ವಶನ್ನು, PCMB ತಗೋತೀಯ PCMC ತಗೋತೀಯ, ಏನು ನಂಗೆ ಸತ್ಯವಾಗಲೂ ಗೊತ್ತಿಲ್ಲ ಗುರು ಅನ್ನೋರಂಗೆ ನನಗೆ ಒಳಗಡೆ ಇದು ಏನೋ ಕೇಳ್ತಿದ್ದಾರಲ್ಲ ವಿಚಿತ್ರವಾಗಿದೆ. ಅದೇ ಒಂದು ಹಾಡು ಹೇಳು ದೇವ್ರನ್ನ ಮಾಡು ಅಂದರೆ ಪಟ್ಟಂತ ಹಾಡ್ಬಿಡ್ತಿದ್ದೆ. ಆ ಥರ ಅಂದರೆ ಹಾಡು ಅನ್ನೋದು ನನಗೆ ಅದು ಎನಿ ಟೈಮ್ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ವಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೂ ದೇವ್ರ ಮುಂದೆ ಹಾಡು ಹೇಳು ಅಂದರೆ ಹಾಡ್ಬಿಡ್ತಿದ್ದೆ. ಈ ಎಜುಕೇಷನ್ ಅಂತ ಬಂದಾಗ ನನಗೊಂಥರ ಇದು ಯಾಕಪ್ಪ ಇದು ಬಂದ್ಬಿಡ್ತು. ಬಟ್ ನಾನು ನಿಜವಾಗ್ಲೂ ನನಗೆ ಜಿಗುಪ್ಸೆ ಬರ್ತಿದ್ದೇನೆ. ದಸರಾ ಹಾಲಿಡೇಸ್ ಎಲ್ಲರೂ ಫೀಲ್ ಮಾಡ್ಕೊತಿದ್ರೆ ನೆಕ್ಸ್ಟ್ ಮತ್ತೆ ಹೋಗ್ಬೇಕಾ ಸ್ಕೂಲ್ಗೆ ಕಾಲೇಜ್ಗೆ ಅನ್ನೋದು ನನ್ನ ಚಿಂತೆ ಆಗ್ತಿತ್ತು. ಬಟ್ ಅದ್ರ ತಕ್ಕನಂಗೆ ಏನಾಯಿತು ಅಂತಂದರೆ ಡಿಗ್ರಿಗೆ ಬರ್ತೀನಿ BComಗೆ. ಅವಾಗ ನನ್ನ ತಂದೆನೇ ಕೇಳಿಬಿಡ್ತಾರೆ ಡೈರೆಕ್ಟಾಗಿ, ನೀನು 2 ದೋಣಿ ಮೇಲೆ ಕಾಲಿಡಬೇಡ, ದುಡ್ಡು ಹಾಳು ಮಾಡ್ತಿದ್ದೀನಿ ಅಂತ ಯಾವತ್ತೂ ಮಾತಾಡಿರಲಿಲ್ಲ. ಅಂದರೆ ಹೇಳಿದ್ದಾರೆ ಕೆಲವು ಟೈಮು, ಬೇಡ ಆ ಥರ ಇದಾಗುತ್ತೆ ಅಂತ. ಏನಂದರೆ ಇವಾಗ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀಯಾ, ಇಲ್ಲ ಅಂತಂದರೆ ನಿನ್ನ ಕೆರಿಯರ್ನ ನೀನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಿಲ್ಡಪ್ ಮಾಡ್ತೀಯಾ ಅಂತ. ನಾನು ಬಿಲ್ಡ್ ಮಾಡ್ಕೋತೀನಿ ಅನ್ನೋ ಧೈರ್ಯವಾಗಿ ನನಗೊಂದು 3 ತಿಂಗಳು ಅವಕಾಶ ಕೊಡಿ ಅಂತ ಕೇಳಿ ನಾನು ಬಂದಿದ್ದು. ಲಕ್ಕಿಲಿ ಆ 3 ತಿಂಗಳಲ್ಲೇ ಮೇಘವೇ ಮತ್ತು ನಂದಾದೀಪ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದು ತುಂಬ ದೊಡ್ಡ ವ್ಯಕ್ತಿಗಳಿಗೆ, ಸುದೀಪ್ ಸರ್ ಮತ್ತು ಗ್ರೇಸಿ ಸಿಂಗ್ ಅವರು ಮೇಘವೇನಲ್ಲಿ ನಟಿಸಿರ್ತಾರೆ. ಹರಿ ಸರ್ ಕಂಪೋಸಿಷನ್ನು ಫಸ್ಟ್ ಸಿನಿಮಾನೇ. ಆಮೇಲೆ 2ನೇ ಸಿನಿಮಾ ನಂದಾದೀಪ ಅಂತ, ಅದು ಅಷ್ಟೇ ಬಹಳ, ಅದು ದೇವರಾಜ್ ಸರ್ ಮತ್ತು ಶ್ರುತಿ ಮೇಡಮ್ ನಡೆಸಿದಂಥ ಸಿನಿಮಾ. ದೊಡ್ಡ ಅವಕಾಶ. ನಾಗೇಂದ್ರ ಪ್ರಸಾದ್ ಅವರೇ ನನಗೆ ಅಂದರೆ ಗಾಡ್ ಫಾದರ್, ನನಗೆ ಒಂದು ಸಪೋರ್ಟು, ನನ್ನ ಬೆನ್ನೆಲುಬು. ಅದಕ್ಕೆ ನಾನು ಅಣ್ಣ ಗಾಡ್ ಅಂತಲೇ ಅವ್ರನ್ನ ಸೇವ್ ಮಾಡ್ಕೊಂಡಿರೋದು. ಅಂದರೆ ಅವ್ರು ನಿಜವಾಗ್ಲೂ ಅಂದರೆ ಅವ್ರ ಮನೆ ವಿಚಾರ ಆಗಿರ್ಬೋದು. ಇವಾಗ ನಾನು ಇಲ್ಲಿ ಯಾವಾಗ ಇಂಡಸ್ಟ್ರಿಗೆ ಬಂದೆ ಅವ್ರ ಮನೆಯಲ್ಲೇ ನನಗೆ ಜಾಗ ಕೊಟ್ಟು ಇಳಿಸ್ಕೊಂಡು, ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟ್ರನ್ನ ಅವ್ರ ಹತ್ರ ಲಿರಿಕ್ಸ್ ಬರೆಸ್ಕೋಬೇಕಾದ್ರೆ ಇವನೊಬ್ಬ ಹುಡುಗ ಇದ್ದಾನೆ, ಇವನ ಕೈಯಲ್ಲಿ ಒಂದು ಸತಿ ಹಾಡಿಸು, ಟ್ರೈ ಮಾಡು ಅಂತ ಹೇಳಿ ದಾರಿ ಮಾಡಿಕೊಟ್ಟಂತಹ ಗುರುಗಳು ನನಗೆ ಅವರು. ಅಂದರೆ ಒಬ್ಬರೊಬ್ಬರು ಒಂದೊಂದು ಹಂತದಲ್ಲಿ ಸಪೋರ್ಟಾಗಿ ಬಂದರು. ಮೊದಲನೇದಾಗಿ ನನ್ನ ತಂದೆ ತಾಯಿನೇ, ಅವರ ಒಂದು ಸಪೋರ್ಟ್, ಒಂದು ಪುಷ್ ಅವ್ರಿಗೊಂದು ಧೈರ್ಯ ಬಂತು. ನಾನು ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ ಅವ್ರಿಗೊಂದು ಧೈರ್ಯ ಬರುತ್ತೆ, ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ. ಸೊ 2007ರಿಂದ ಒಂದು ಜರ್ನಿ ಸಿನಿಮಾ ಇಂಡಸ್ಟ್ರಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇ ಚಿತ್ರ ಹೇಳಿದ್ರಿ ಮೇಘವೇ ಅಂತ. ಸೊ ನಿಮಗೆ ಹೇ ಶಶಾಂಕ್ ಶೇಷಗಿರಿ ಅಂತ
ಪಾಯಿಂಟ್ ಔಟ್ ಮಾಡಿ ಗುರುತಿಸುವಂಥ ಒಂದು ಫೇಮ್ ತಂದುಕೊಟ್ಟಂಥ ಹಾಡು ಯಾವುದು? 2009ರಲ್ಲಿ ದೇವದಾಸ್ ಅಂತ ಒಂದು ಸಿನಿಮಾ, ನಮ್ಮ ಲೂಸ್ ಮಾಧವ್ ಸಿನಿಮಾ, ಹೌದು, ಅದರಲ್ಲಿ ಹೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಒಂದು ಸಾಂಗ್ ಇದೆ. ನಿಮ್ಮ ಅಪ್ಪನ ಗಂಟು ಎಲ್ಲೂ ಹೋಗಲ್ಲ ಒಸಿ ಮಾತನಾಡಲೇ ಬಂಗಾರಿ ಅನ್ನೋದೊಂದು ಸಾಂಗ್. ಓ ಡೆಫಿನೆಟ್ಲಿ, ನನ್ಗೆ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸಾಂಗ್ ಇದು ನನ್ನ ಕೆರಿಯರಲ್ಲೇನೆ. ಜೋಶ್ವಾ ಶ್ರೀಧರ್ ಮ್ಯೂಸಿಕ್. ನಿಮ್ ಅಪ್ಪನ್ ಗಂಟು ಎಲ್ಲೂ ಹೋಗೋಲ್ಲ ಒಸಿ ಮಾತನಾಡಲೇ ಬಂಗಾರಿ ಬಾ ಮಾತನಾಡಲೇ ಐ ಲವ್ ಯು ಅನ್ನಲೇ. ನಿಮ್ ಅಪ್ಪನ್ ಗಂಟು ಎಲ್ಲೂ ಹೋಗೋಲ್ಲ ಒಂದು ಸ್ಮೈಲು ಹಾಕಿಲೆ ಸಿಂಗಾರಿ ಬಾ ಸ್ಮೈಲು ಮಾಡಲೆ. ಲವ್ ಸ್ಟೋರಿ ಈಗಲೇ ನಾನು ನೋಡಲು ಪೋಲಿನೇ ನನ್ನ ಬೈಕು ಬ್ಯಾಕ್ ಸೀಟು ಖಾಲಿನೇ. ದೇವದಾಸನ ನಾದಾಗ ನೀನ್ ಪಾರು ತಾನೆ. ನಮ್ಮ ಜೋಡಿ ನೋಡಲು ಬೊಂಬಾಟು ನೀ ಒಪ್ಪಿಕೊಂಡರೆ ಡೂಯಟ್ಟು ಕನ್ಸನ್ನೆಲೆ ಎಸ್ ಅನ್ನೆಲೆ ಕಿಸ್ ಮಾಡಲೇ. ವಾವ್, ಸೂಪರ್. ಸೊ ಆ ಸಾಂಗು ನಿಮಗೆ ಶಶಾಂಕ್ ಶೇಷಗಿರಿಗೆ ಒಂದು ಸ್ಯಾಂಡಲ್ವುಡ್ನಲ್ಲಿ ಗುರ್ತನ ಅಂದ್ರೆ ಓ ಇವನು ಇಂಟ್ರೊಡಕ್ಷನ್ ಸಾಂಗ್ ಹಾಡ್ತಾನೆ ಅನ್ನೋದೊಂದು ಅಲ್ಲಿಗೆ ಬಂತು. ಇನ್ನೂ ದೊಡ್ಡ ಮಟ್ಟಕ್ಕೆ ಅಂತಂದ್ರೆ ಜರಾಸಂಧ, ಅದು ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು ಅನ್ನೋದೊಂದು ಸಾಂಗ್. ಅದ್ರಲ್ಲಿ ಆಕ್ಚುಲಿ ಇಬ್ರು ಹಾಡಿರೋದು, ನಾನು ಕೈಲಾಶ್ ಖೇರ್ ಅವರು. ನಾನು ದುನಿಯಾ ವಿಜಯ್ ಅವರ ಲೈನ್ಸ್ ನಾನು ಹಾಡ್ತೀನಿ, ರಂಗಣ್ಣ ರಘು ಅವ್ರ ಲೈನ್ಸು ಕೈಲಾಶ್ ಖೇರ್ ಅವ್ರು ಹಾಡಿರೋದು. ಅದು ಕೆಲವ್ರಿಗೆ ನಾನು ಅಂತ ಗೊತ್ತಾಗ್ತಿರ್ಲಿಲ್ಲ, ಕೆಲವ್ರಿಗೆ ನಾನು ಅಂತ. ಓ ಸೂಪರ್. ಮತ್ತೆ ಬಹಳ ಒಂದು ಲೈಫ್ ಒಂದು ಅರ್ಥಪೂರ್ಣವಾಗಿರುವಂತಹ ಹಾಡೋದು. ಸ್ವಲ್ಪ ಸ್ಟ್ರಾಂಗ್ ಆಗಿ ಹರ್ಟ್ ಆಗತ್ತೆ, ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು ಅನ್ನೋದು. ಬಟ್ ಅದು ಹೋಗ್ತಾ ಹೋಗ್ತಾ ತುಂಬಾ ಅರ್ಥ ಇದೆ ಆ ಸಾಂಗಲ್ಲಿ. ಸೊ ಹಾಗೆ ನನಗೆ ರೆಕಗ್ನಿಷನ್ ತಂದ್ಕೊಟ್ಟಂಥ ಹಾಡುಗಳು ಇವೆರಡು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟಾರ್ಗಳಿಗೂ ಹಾಡಿದ್ದೀರಾ ಅನ್ಸುತ್ತಲ್ಲ? ಎಲ್ಲರಿಗೂ ಹಾಡಿದ್ದೀನಿ. ಎಲ್ಲರಿಗೂ ಹಾಡಿ. ಯಾರಿಗೆ ಅಫ್ಕೋರ್ಸ್ ಐ ನೋ ನೀವು ದರ್ಶನ್ ಅವರ ಫ್ಯಾನ್ ಆಗಿರೋದ್ರಿಂದ ದರ್ಶನ್ ಸರ್ಗೆ ಹಾಡೋದಕ್ಕೆ ಬಹಳ ಖುಷಿ ಕೊಡುತ್ತೆ ಅಂತ. ಅಂಡ್ ದರ್ಶನ್ ಸರ್ ಅವರ ಮೊದಲ ಹಾಡು ಹಾಡಬೇಕಾದ್ರೆ ಎಷ್ಟು ಖುಷಿ ಇತ್ತು ನಿಮಗೆ? ಅದನ್ನ ಮೊದಲ ಸಾಂಗ್ ಯಾವ್ದು ದರ್ಶನ್ ಅವ್ರಿಗೆ ಹಾಡಿ? ನಾನು ದರ್ಶನ್ ಸರ್ಗೆ ಹಾಡಿದ್ದು ಐರಾವತ, ಗುಡಿ ಮೇಲೆ ಗಂಟೆ ಅಂತ. ಅದು ಹೆಂಗೆ ಅಂತಂದರೆ ಆ್ಯಕ್ಚುಲಿ ಅದು ಬ್ರೆತ್ಲೆಸ್ ಸಾಂಗ್. ಅದು ಒಂದು ಪಲ್ಲವಿ ಇಲ್ಲ, ಒಂದು 4 ಲೈನು ನಾನು ಹಾಡಿದ್ಮೇಲೆ ಫೀಮೇಲ್ದು ಬರುತ್ತೆ. ಅಣ್ಣ ಫಸ್ಟೇ ಹೇಳ್ಬಿಡ್ತಾರೆ. ಅಂದರೆ ಆ್ಯಕ್ಚುಲಿ ಟೈಟಲ್ ಸಾಂಗ್ ಐರಾವತ, ಅದು ಟೈಟಲ್ ಸಾಂಗ್ ಹಾಡಿರ್ತೀನಿ, ಅದು ನಾನೇ ಫೈನಲ್ ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ಇದನ್ನು ನೀನೇ ಹಾಡಬೇಕು ಫೈನಲ್ ಅಂತ ಹಾಡಿಸ್ಬಿಡ್ತಾರೆ. ಬಟ್ ಆ ಜೋಶ್ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಹಾಡ್ತಿರೋದಲ್ವ, ಒಂದು ಸ್ಪೆಷಲ್ ಆಗಿ ಏನಾದರೂ ಒಂದು ಟೋನ್ ಚೇಂಜ್ ಮಾಡೋಣ, ಒಂದು ಆ ಥರ ಫೀಲ್ ಕೊಡೋಣ, ಈ ಥರ ಫೀಲ್ ಕೊಡೋಣ ಅನ್ನೋದು ಏನೇನೋ ಟ್ರೈ ಮಾಡಿರ್ತೀನಿ. ಆ ಫೀಲ್ ಬ್ಯೂಟಿಫುಲ್ ಆಗಿತ್ತು ನಿಜವಾಗ್ಲೂ. ಆ ರೆಕಾರ್ಡಿಂಗ್ ಸೆಷನ್ನು ಅಷ್ಟೇ. ಆ್ಯಂಡ್ ಇನ್ನೊಂದೇನಂತಂದರೆ ನನ್ನ ವಾಯ್ಸ್ ಸ್ವಲ್ಪ ದೊಡ್ಡ ಧ್ವನಿ ಆಗಿರೋದ್ರಿಂದ ಫೀಮೇಲ್ ಸಿಂಗರ್ಸು ಸಿಗೋದು ಕಷ್ಟ ಆಗುತ್ತೆ, ದೊಡ್ಡವರೇ ಹಾಡಿರೋದು. 8 ಜನ ದೊಡ್ಡವ್ರು ಹಾಡಿದ್ದಾರೆ. ಪಾಪ ಹೆಸರು ಬೇಡ, ತುಂಬ ದೊಡ್ಡವರು. ಆ್ಯಕ್ಚುಲಿ ಅವ್ರ ಕೊನೆಗೆ ಏನಾಗಿತ್ತು ಅಂದರೆ ಅವರ ವಾಯ್ಸ್ಗಳು ಕೋರಸ್ ಆಗಿ ಇಟ್ಕೊಂಡಿದ್ದಾರೆ. ಕೊನೆಗೆ ಅದು ಸೆಟ್ ಆಗಿದ್ದೇನೆ ಜೋಗಿ ಸುನೀತಾ ಅವರು. ಅವ್ರದ್ದು ಎಲ್ಲೋ ಆ ಥ್ರೋ ಇದೆಯಲ್ಲ, ಕೊನೆಗೆ ಅವರೇ ಸೆಟ್ ಆಗಿದ್ದ ಆ ಸಾಂಗ್ಗೆ. ಅದ್ಭುತವಾಗಿ ಬಂತು. ಆ್ಯಂಡ್ ಅದರಿಂದ ನನ್ನ ಗ್ರಾಫ್ ಹೆಂಗಾಯಿತು ಅಂತಂದರೆ, ಓಕೆ ಇವನು ಒಂದು ಅಂದರೆ ಎಲ್ಲದರಿಂದನೂ ಒಂದು ನನ್ನ ರೆಮ್ಯುನರೇಷನ್ ಆಗಿರ್ಬೋದು, ಮಗದೊಂದಾಗಿರ್ಬೋದು, ಹೆಸರಾಗಿರ್ಬೋದು. ಆ್ಯಂಡ್ ಲಿಟ್ರಲಿ ಆಡಿಯೋ ಫಂಕ್ಷನಲ್ಲಿ ಇಡೀ ಆಡಿಯನ್ಸು ಅಲ್ಲಿ ಬಂದಂಥ ಬೇರೆ ಹೀರೋಗಳೆಲ್ಲ ಊರ್ವಶಿ ರೋಟೆಲ್ಲ ನೋಡ್ತಾ ಇದ್ದಾರೆ. ನನಗೇನಂದರೆ ಬಾಸ್ ಬಂದರು, ಸ್ಟೇಜ್ ಮೇಲೆ ಬಂದು ಅಷ್ಟರೊಳಗೆ ನಾವು ಪರ್ಫಾರ್ಮ್ ಮಾಡಿರ್ತೀವಿ, ನಾನು ಮತ್ತು ಇನ್ನೊಬ್ಬ ಗಾಯಕ. ಏನಮ್ಮ ನಿನ್ನ ವಾಯ್ಸು ಅಂತಾರೆ. ಬಂದು ಆ ಅಜಾನುಬಾಹು ಕೈ ಸೆಕೆಂಡ್ ಕೊಟ್ಟಾಗ ಲಿಟ್ರಲಿ ಅಂದರೆ ಓವರ್ ಅನಿಸುತ್ತೆ ಕೆಲವ್ರಿಗೆ. ನಾನು ನಿಜವಾಗ್ಲೂ ಅವತ್ತಿನ ದಿನ ಆ ಕೈನ ಏನೋ ಒಂದು ಫೀಲ್, ಅದು ಬೇರೆ, ಅದೊಂದು ತೂಕ ನನ್ನ ಕೈಯಲ್ಲೇ ಇತ್ತು ಲಿಟ್ರಲಿ. ಅದಾದಮೇಲೆ ಸಂದೇಶದ ಪ್ರಿನ್ಸಲ್ಲಿ ಸ್ಟೇ ಆಗಕ್ಕೆ ಹೋಗ್ತೀವಿ. ಇನ್ನೊಂದೇನೆಂದರೆ ಅವತ್ತು ಒಳ್ಳೆ ಮೂಡಲ್ಲಿ ಇರ್ತಾರೆ ಬಾಸ್. ಯಾವುದು ಕೀ ಎಸ್ಬಿಟ್ಟು ಇವತ್ತು ನನ್ನ ರೂಮಲ್ಲಿ ಮಲ್ಕೊಂಡ್ರು ಹೋಗ್ರು ಅಂದರು. ನಮ್ಮ ಬಾಸ್ ಮಲ್ಕೊಂಡಿರೋ ರೂಮು ಅದು ಇದು ಅನ್ನೋ ಫೀಲ್. ಬಟ್ ಚೆನ್ನಾಗಿತ್ತು ಅದೊಂದು, ಆ ಬೆಸ್ಟ್ ಮೂಮೆಂಟ್ಸ್ ಅದೆಲ್ಲ. ಸೊ ಇಲ್ಲಿವರೆಗೂ ದರ್ಶನ್ ಅವ್ರಿಗೆ ಹಾಡಿರೋ ಹಾಡಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಕೇಳಿದ್ರೆ ಯಾವ ಹಾಡು ಹಾಡ್ತೀರಿ? ಶಿವನಂದಿ, ಯಜಮಾನ ಸಿನಿಮಾ. ಅದು ನನಗೆ ಅದು ಸೈಮಾ ಅವಾರ್ಡ್ ಕೂಡ ಕೊಡ್ತುವುದು. ಅದೊಂದು ಸ್ಪೆಷಲ್ ಸಾಂಗು. ಇದೆಲ್ಲ ಕ್ರೆಡಿಟ್ಸು ಹರಿಯಣ್ಣಗೇನೆ ಹೋಗಬೇಕು. ಯಾಕೆಂದರೆ ನನ್ನ ಧ್ವನಿ ಹೆಂಗೆ ಅಂತಂದರೆ ಅವರು ಸೆಲೆಕ್ಟ್ ಅಂದರೆ ಮತ್ತೆ ಅವರು ಜಾಸ್ತಿ ಟೇಕ್ಸ್ಗಳು ತೊಗೊಳಲ್ಲ, ಟಕ ಮುಗ್ದೋಗೋದು ರೆಕಾರ್ಡಿಂಗ್. 10-15 ನಿಮಿಷದಲ್ಲಿ ಒಂದು ಸಾಂಗ್ ಆಗೋಗೋದು. ಪ್ರತಿ ಹಂತದಲ್ಲೂ ನನಗೆ ಇದು ಸಾಂಗು ನೀ ಹಾಡು ಅನ್ನೋ ರೀತಿ. ಕೊನೆಗೆ ಇದು ಯಜಮಾನ ಬಂದಾಗ ಅದು ಬೇರೆ ರೀತಿಯೇ ನನಗೊಂದು ಲೈಫ್. ಸ್ಟೇಜ್ ಮೇಲೆ ಇವಾಗಲೂ ಹಾಡಿದ್ರು ಎಷ್ಟೋ ಜನಕ್ಕೆ ಆ ಗೂಸ್ ಬಂಪ್ಸ್ ಜೊತೆ ನನಗೂ ಆ ಫೀಲ್ ಆಗುತ್ತೆ.
ಆ ಚಿನ್ನ ಕುನಾಚಿಕೆ ತರ್ತಾನೆ ವಜ್ರದ ವರ್ಚಸ್ ಇವನೇನೆ ಅನ್ನೋದೆಲ್ಲ ಪದಗಳೆಲ್ಲ ಅವ್ರಿಗೆ ಬರದಾಗಿದೆ ಅನ್ನೋದೆಲ್ಲ ನನ್ಗೆ ಬಹಳ ಖುಷಿ. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೂ ಒಂದು ಮಜಾ. ಸೊ ಇವಾಗ ನಮ್ಗೊಂದು ಗೂಸ್ ಬರ್ಸ್ಬೇಕಲ್ಲ. ಖಂಡಿತ. ಯಾ ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ ಢಮ ಢಮರುಗ ಬೆಚ್ಚಿಸುವ ಜಗ ಮೆಚ್ಚಿಸುವ ಪರಶಿವನಂದಿ ನಡೆದರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಊ ಭೂಮಿಗೆ ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ಲಾಲಿಗೆ ಸೋಲುವ ಮಗುವ ಮನಸ. ವಾವ್ ಸೂಪರ್. ಸೊ ದರ್ಶನ್ ಸರ್ ಯಾವ ರೀತಿ ಅಪ್ರಿಶಿಯೇಟ್ ಮಾಡಿದ್ದಾರೆ ನಿಮ್ಗೆ ಈ ಹಾಡು ಕೇಳಾದ್ಮೇಲೆ? ಅಂದ್ರೆ ನಾನು ಅಂದ್ರೆ ಅವ್ರಿಗೊಂಥರ ಪ್ರೀತಿ. ಬೇರೆ ದರ್ಶನ್ ಸರ್ ಇದಕ್ಕೆ ಮೆಚ್ಚಲೇಬೇಕಲ್ವಾ, ಅವ್ರು ಯಾವುದೇ ಚಿತ್ರಗಳನ್ನ ಮಾಡಿದ್ರು ಕನ್ನಡದವ್ರನ್ನ ಪ್ರೋತ್ಸಾಹ ಮಾಡೋದು, ತುಂಬಾ ಗುರುತಿಸೋದು, ಅವರೇ ಇರ್ಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡೋದು, ಹಠ ಮಾಡಿ ಹಾಡ್ಸೋದು ಏಕೈಕ ವ್ಯಕ್ತಿ. ಅದರಲ್ಲಿ ನಮ್ಮ ಹೇಮಂತ್ ಸರ್ಗೂ ಅಷ್ಟೇನೆ ಅಂದ್ರೆ ಬಲವಂತದ್ದಲ್ಲ ಅದು. ಇವಾಗ ಹರಿಯಾಣ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಹೇಮಂತ್ಗೊಂದು ಸಾಂಗ್ ಫಿಕ್ಸು ಫಸ್ಟೇನೆ ಅಂತ ಅಂದರೆ ಆ ಥರ. ಅಂದರೆ ಅವ್ರಿಗೆ ಒಂದ್ಸತಿ ಸೂಟ್ ಆಗೋಯ್ತು ಅಂತಂದರೆ, ಇವಾಗ ಆ ವ್ಯಕ್ತಿ ಸಾಂಗ್ ಅವ್ನ ವಾಯ್ಸ್ ಸೂಟ್ ಆಗುತ್ತೆ ಅವ್ರಿಗೆ ಅಂತ ಅನಿಸ್ತು ಅಂದರೆ ಫಿಕ್ಸ್ ಅವರು. ಅವನಿಗೊಂದು ಕೆರಿಯರು ರೂಪಿಸುತ್ತೆ. ಅವರು ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾರೆ ಅಂತಲ್ಲ, ಬಟ್ ಅದು ಗೊತ್ತಿಲ್ಲದೆ ಹೆಲ್ಪ್ ಮಾಡಿರ್ತಾರೆ. ಅದೊಂದು ದೊಡ್ಡ ಗುಣ ಅವ್ರದ್ದು. ಆ ಫೀಲೇ ಬೇರೆ. ಅವರು ಅಂತಂದರೆ ಮಾತಾಡೋಕ್ಕೆ ಅದು ಟೈಮೇ ಸಾಲಲ್ಲ. ಒಂದೇ ಒಂದು ಕೊನೆಯದಾಗಿ ದರ್ಶನ್ ಸರ್ ಅವರ ಒಂದು ಗುಣ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅನ್ಸೋದಾದ್ರೆ ಯಾವ ಗುಣ? ಪ್ರೀತಿ ತೋರಿಸೋದು. ಅದು ಅವರು ಎಷ್ಟೇ ಸಿಟ್ಟಲ್ಲಿರಲಿ, ಏನೇ ಅವ್ರ ಇದಿರಲಿ, ಇವಾಗ ನಾನು ಕಂಡೆ ಅಂತಂದರೆ ಓಹೋ ಬಂದ್ಯಾ ಬಾಯ್ಲಿ ಅನ್ನೋದು, ಗುದ್ದೋದು, ಹೊಟ್ಟೆ ಗಿಂಡೋದು ಹಾಕಿ ಹಿಂಸೆ ಮಾಡಿ ಅತ್ಲಾಗೆ. ದರ್ಶನ್ ಸರ್ನ ಟೆಡಿ ಬೇರ್. ಹಾ, ನಾನಂದ್ರೆ ಅವರು ಹುಲಿ ಅಂತ ಅಂದ್ರೆ ನನಗೆ ಹೇರ್ ಸ್ಟೈಲ್ ಮಾಡೋ ಹುಚ್ಚು. ಹೌದು, ತುಂಬಾ ತುಂಬಾ ಟ್ರೆಂಡಿ ಹೇರ್ ಸ್ಟೈಲ್ಸ್ ಮಾಡ್ತಾರೆ. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಹುಲಿ ಅಂತ ಸ್ಟೈಲಿಶ್ ಕೂಡ. ಹುಲಿ ಅಂತ ಕರೀತಾರೆ. ಹುಲಿ ಬಾಯ್ಲಿ ಅಂದ್ರೆ ಹೆಂಗ್ ಮಾಡಿಸ್ಕೊಂಡಿದೆ ಅಂದ್ರೆ, ಇಲ್ಲಿ ಫುಲ್ಲು ಸೆಂಟ್ರಲ್ ಮಾತ್ರ ಫುಲ್ ಗೋಲ್ಡನ್ ಕಲರು, ಸೈಡೆಲ್ಲ ಬ್ಲ್ಯಾಕ್ ಇತ್ತು. ಏನೋ ಅದು ಎಲ್ಲಿಂದ ಹುಡ್ಕೊಂಡ್ಬರ್ತೀಯೋ. ಮತ್ತೆ ಈ ರ್ಯಾಟ್ ಟೇಲ್ ಅಂತ ಕರೀತಾರೆ, ಇಲ್ಲಿ ಬರೀ ಇಲ್ಲಿ ಜಡೆ ಕಟ್ಕೊಂಡು ಏನೋ ವಿಚಿತ್ರವಾಗಿ. ಅಂದರೆ ಕಾಪಿ ಅಂತ ಸತ್ಯವಾಗ್ಲೂ ಯಾರ್ದೂ ಮಾಡಿಲ್ಲ. ಎಷ್ಟೋ ಸತಿ ಕೆಲವರೆಲ್ಲ ಅದು ನೋಡ್ಕೊಂಡು ಇದು ನೋಡ್ಕೊಂಡು, ಬಟ್ ನಂದೇನೋ ಓನ್ ಸ್ಟೈಲ್ ವಿಚಿತ್ರವಾಗಿರುತ್ತೆ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಅಂದರೆ ಏನೋ ಒಂದು ಗಮನಿಸಿ, ಮತ್ತು ಪ್ರತಿ ಸತಿನೂ ಹೇಳ್ತಾರೆ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು, ಪ್ರೀತಿ. ಅವರು ಅಂದರೆ ಇವಾಗ ನಾನು ಫಾರ್ಮ್ ಹೌಸಿಗೆ ಹೋದಾಗಲೂ ಅಷ್ಟೇ, ಎಲ್ಲರೂ ಅವ್ರ ಫ್ರೆಂಡ್ಸ್ಗಳು ಆ್ಯಕ್ಚುಲಿ ಅವರು ಇನ್ನೂ ಕೆಲವರೆಲ್ಲ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿರೋರು, ಅವ್ರುಗಳೆಲ್ಲ ಫ್ರೆಂಡ್ಸ್. ಅಂದರೆ ತುಂಬ ಲೋಕಲಲ್ಲೂ ಇದ್ದಾರೆ, ತುಂಬ ಹೈಫೈಯಲ್ಲೂ ಇದ್ದಾರೆ. ಆದರೆ ಎಲ್ಲರೂ ಒಂದೇ ಥರ ನೋಡಿ ಅವ್ರಿಗೆ ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಹೇಳಬೇಕು, ಕೆಲವರು ಅವ್ರ ಸ್ವಂತ ಆಪ್ತ ಗೆಳೆಯರಿಗೇನೆ ಕಷ್ಟ ಇತ್ತು ಅಂದಾಗ ಪ್ರತಿ ಮನೆಗೂ 40,000 ಕ್ಯಾಶು, ಇದು ಎಲ್ಲೂ ಹೇಳಿಲ್ಲ ಅವರು. ಲಾಕ್ಡೌನ್ ಅವ್ರ ಫ್ರೆಂಡ್ಸ್ಗಳಿಗಾಗಲಿ ಕೆಲವ್ರಿಗಾಗಲಿ ಎಷ್ಟೋ ಜನಕ್ಕೆ ಕಷ್ಟ ಇತ್ತು ಅಂದಾಗ 40-50 ಸಾವಿರ ಕ್ಯಾಶ್ ಹೋಗಿದೆ, ಆಮೇಲೆ ದಿನಸಿ ಹೋಗಿದೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಒಂದು ಕರೋನಾ ಟೈಮಲ್ಲಂತೂ ಎಷ್ಟೋ ಜನಕ್ಕೆ ಆಶ್ರಯ ಇರಲಿಲ್ಲ. ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವ್ರಿಗೊಂದು ಮನಸ್ಸಿದೆ ಅದು. ಇವಾಗ ಅವ್ರು ಹೇಳೋದೇನು ಅಂತಂದರೆ, ಅವ್ರ ಪ್ರಾಣಿ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟನೂ ಇಲ್ಲ ಅದು. ಇವಾಗ ನಾನು ಹೇಳಿರೋದು ಏನು ಬೈಕೋತಾರೋ ಏನೋ ಗೊತ್ತಿಲ್ಲ, ಬಟ್ ಅದು ಅವ್ರು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ. ನಮ್ಮನ್ನು ಕೇಳಿದ್ದಾರೆ, ಅವಶ್ಯಕತೆ ಇದೆಯಾ, ಏನಾದರೂ ಅಮೌಂಟ್ ಬೇಕಾ, ಆರಾಮಾಗಿದೆಯಾ, ಫೋನ್ ಮಾಡಿ ಖುದ್ದಾಗಿ ಕೇಳಿರೋಂಥ ಏಕೈಕ ವ್ಯಕ್ತಿ ಆತನೇ. ಸೂಪರ್. ಅಂದರೆ ಪ್ರತಿಯೊಬ್ಬರಿಗೂ ಇಲ್ಲ, ಇವಾಗ ಯಶ್ ಸರ್ನು ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಕೆಲವರು ಇನ್ನೊಬ್ಬರು ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೆಲ್ಪ್ ಮಾಡಿದ್ದಾರೆ, ಬಟ್ ಒಂದು ಮನಸ್ಸು ತುಂಬ ಮಾಡೋದಿದೆಯಲ್ಲ, ಅದೊಂದು ಈತನಲ್ಲಿ ಬಹಳ ಒಂದು ವಿಶೇಷ ಗುಣ ಅದು ಅವರಲ್ಲಿ. ಸೊ ದರ್ಶನ್ ಸರ್ ಮಾತಾಡಿದ್ವಿ, ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡಲೇಬೇಕು. ಖಂಡಿತ. ಸ್ಯಾಂಡ್ಲ್ವುಡ್ ಒಂದು ದೊಡ್ಡ ನಷ್ಟ ಅವರಿಲ್ಲ ಅನ್ನೋದು ಅದಂತೂ ನಿಜವಾಗ್ಲೂ. ಅಂದರೆ ಅವರ ಕಡೆ ಕ್ಷಣಗಳನ್ನ ನಾನು ಕೂಡ ಜೊತೆಲಿದ್ದೆ. ಅಂದರೆ ಅವರ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರಲಿಲ್ಲ ಆ್ಯಕ್ಚುಲಿ. ಆ ಕಡೆ ಕ್ಷಣಗಳಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ,
ನಾವು ಆ್ಯಕ್ಚುಲಿ ನಂದು ರಾಜ್ಕುಮಾರ ಹಾಡಿದಾಗ ಬಹಳ ಪ್ರಶಂಸೆ, ಅಂದರೆ 100 ಡೇಸ್ ಫಂಕ್ಷನ್ಗೆ ಕರೆದಾಗ ಇನ್ನೂ ಆ ಮೊಮೆಂಟ್ ಬಹಳ ಮೊಮೆಂಟು, ಆದರೆ ಒಂದು ಫ್ರೇಮ್ ಮಾಡಿಸಿ ಒಂದು ಲೆಟರ್ ಪತ್ರ ಎಲ್ರಿಗೂ ಸರ್ಟಿಫಿಕೇಟ್ ಕೊಟ್ಟಿದ್ರು. ತುಂಬ ಅದ್ಭುತವಾಗಿ ಜೋಪಾನವಾಗಿ ಕಾಪಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅವ್ರು ಹೇಳಿದ್ದು. ಅಂದರೆ ಅವ್ರಿಗೊಂದು ಖುಷಿ ನಮ್ಮಲ್ಲಿ, ಅಂದರೆ ಆ್ಯಸ್ ಎ ಸಿಂಗರಾಗಿ ನಮ್ಮನ್ನು ಕೇಳೋರು, ಅಲ್ಲಮ್ಮ ನೀವು ಹೇಗೆ ವಾಯ್ಸ್ ಮೇಂಟೈನ್ ಮಾಡ್ತೀರಾ, ನಿಮ್ಗೇನು ಆಯಿಲ್ ತಿನ್ನಬಾರ್ದಾ, ಐಸ್ ಕ್ರೀಮ್ ಅಣ್ಣ ಅದೆಲ್ಲ ಏನಿಲ್ಲ, ಆರಾಮಾಗಿ ಎಲ್ಲ ತಿನ್ಬೋದು. ಹಾಡು ಒಂದು 2 ದಿನ ರೆಕಾರ್ಡಿಂಗ್ 2 ದಿನದ ಮುಂಚೆ ಸ್ವಲ್ಪ ಬಿಸಿನೀರು ಮೇಂಟೈನ್ ಮಾಡ್ಕೊಂಡು ಹೋದರೆ ಅದು ಆರಾಮಾಗಿರುತ್ತೆ ಅಷ್ಟೇನಾ. ಗುಡ್ ಗುಡ್ ಐ ಡೂ ದಟ್ ಅಂತ ಅವ್ರು. ಅಂದರೆ ನಮ್ಮಲ್ಲೂ ಏನಾದರೂ ಕಲಿಯೋಕ್ಕಿದೆಯಾ ಅಂತ ಹುಡ್ಕೋರು. ಅಂಥ ಮನಸ್ಸಿರುವಂಥವ್ರು. ನಾನು ನಿಜವಾಗ್ಲೂ ಕಳ್ಕೊಂಡಿದ್ದೀನಿ ಅಂತ ನಾನು ಇದುವರೆಗೂ ನಾನು ಫೀಲ್ ಆಗಿಲ್ಲ. ಯಾಕೆಂದರೆ ಇನ್ಫ್ಯಾಕ್ಟ್ ನಾನು ಅವರು ಆ ಜಾಗ ಇಟ್ಟಿದ್ರಲ್ಲ ಅವ್ರನ್ನ, ಅಲ್ಲಿಗೂ ನಾನು ಹೋಗೋಕ್ಕೂ ನನಗಾಗಲಿಲ್ಲ. ಯಾಕೆಂದರೆ ಅವ್ರನ್ನ ನಾವು ನೋಡಿರೋದೇ ಬೇರೆ ರೀತಿಯಲ್ಲಿ. ಅವರ ಮುಖ, ನಗುಮುಖ, ಅವರೊಂದು ಆ ಜೋಶ್, ಒಂದು ಆ ವರ್ಕೌಟ್ ಮಾಡ್ತಿದ್ದಂಥ ರೀತಿ. ನಾನು ಆ ಜಾಗಕ್ಕೂ ಕೂಡ ನಾನು ಕಾಲಿಡಲಿಲ್ಲ. ನಮ್ಗೆ ಅವಕಾಶ ಇತ್ತು, ನಾವು ಸಪ್ರೇಟಾಗೇ ಹೋಗ್ಬೋದಾಗಿತ್ತು. ನೀವು ಇನ್ಫ್ಯಾಕ್ಟ್ ನಾನು ಈ ಟೈಮಲ್ಲಿ ಜ್ಞಾಪಿಸ್ಕೋಬೇಕು, ನಮ್ಮ ಚಿರಂಜೀವಿ ಸರ್ಜಾ ಅವ್ರನ್ನೂ ಕೂಡ ನಾನು ನೋಡೋಕ್ಕೆ ನಾನು ಇಷ್ಟಪಡಲಿಲ್ಲ. ಅಂದರೆ ತುಂಬ ಹೌದು. ಅಂದರೆ ಅವರು ಅಷ್ಟೇ, ಏನೋ ಮಗ ಅವರೊಂಥರ ಎಲ್ಲರೂ ನನಗೆ ಪ್ರತಿಯೊಬ್ಬ ಹೀರೋನು ಅಷ್ಟೇ ಸ್ವಂತ ತಮ್ಮನ ಥರನೇ ಲಿಟ್ರಲಿ ಮಾತಾಡಿಸ್ಕೊಂಡು ಪ್ರೀತಿ ತೋರಿಸ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳನ್ನು. ಬಹಳ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಧ್ರುವಂಗ್ ಹಾಡಬೇಕಾದ್ರೂ ಅಷ್ಟೇ, ನಾನು ಇದುವರೆಗೂ ಅವರ ಪ್ರತಿಯೊಂದು ಇಂಟ್ರೊಡಕ್ಷನ್ ಸಾಂಗ್ ನಾನೇ ಹಾಡಿರೋದು. ಅದ್ದೂರಿ ಒಂದು ಬಿಟ್ಟು ಇಂಟ್ರೊಡಕ್ಷನ್, ಅವ್ರ ಮೊದಲನೇ ಸಿನಿಮಾ ಬಿಟ್ಟು. ಬಟ್ ಅವಾಗಲಿಂದ ನನಗೆ ಅವರು ಗೆಳೆಯರೇ. ಬಟ್ ಅವರು ಅಷ್ಟೇ, ನನ್ನ ಏನಾದರೂ ಒಂದು ಬೈಟ್ಸ್ ಯಾವುದಾದ್ರೂ ಬೇಕು ಅಂದರೆ, ಯಾರಿಗಾದ್ರೂ ಬೇರೆಯವ್ರು ಸಪೋರ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಆತ ಕೂಡ ನಿಂತ್ಕೋತಾರೆ. ಆತನೂ ಒನ್ ಆಫ್ ದ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಪ್ರತಿಯೊಬ್ಬರೂ ಕೂಡ. ನಾನು ಇವಾಗ ಅಪ್ಪು ಸರ್ ಬಗ್ಗೆ ಏನಂತಂದರೆ, ಒಂದು ಫೋನ್ ಬರುತ್ತೆ, ಲಾಕ್ಡೌನ್ ಸಮಯ, ಇವರತ್ನ ನಾವು ರೆಕಾರ್ಡ್ ಮಾಡಲೇಬೇಕು ಸಾಂಗು. ಶರ್ಟನಲ್ಲಿ ಮಾಡಿದ್ದು ನಾವು ಅದನ್ನು. ಸ್ಟುಡಿಯೋನಲ್ಲಿ ಮಾಡಲಿಲ್ಲ. ತಮ್ಮನಿಗೆ ಕರೋನಾ ಭಯ ಅಂದರೆ ಭಯ, ದೊಡ್ಡ ಪುಕ್ಲ. ಆತ ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ರು, ಕ್ಯಾಬಿನ್ ಮಾಡ್ಕೊಂಡಿದ್ರು ಸುತ್ತ. ಅಂದರೆ ಅಟ್ಲೀಸ್ಟ್ ನಾವು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದರೆ ಗಾಳಿಲೂ ಬರಬಾರ್ದು ಅನ್ನೋ ರೀತಿ, ಅಷ್ಟು ಭಯ. ಬಟ್ ಹಾಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ರೂಮ್ ಕೊಟ್ಟಿದ್ರು. ರೂಮ್ ಮೂಲಕ ನಾವು ಅಲ್ಲೇ ಒಂದು ಮೈಕ್ ಸೆಟಪ್ ಇತ್ತು ನಮಗೆ. ಒಬ್ಬ ಸೌಂಡ್ ಇಂಜಿನಿಯರ್ ಕೂಡ ಇದ್ದರು. ಅವ್ರ ಮೂಲಕ ನಾವು ರೆಕಾರ್ಡ್ ಮಾಡಿದ್ದು. ಲಿಟ್ರಲಿ ಅಪ್ಪು ಸರ್ಗೆ ಅದೆಲ್ಲ ಹಿ ವಾಸ್ ನಾಟ್ ಕೇರಿಂಗ್ ಅಬೌಟ್, ಬಿಕಾಸ್ ಅವ್ರಿಗೇನು ಇದನ್ನು ತಗೋಬೇಕು, ಪ್ರಿಕಾಷನರಿ ಮೆಷರ್ಸ್ ಅದೆಲ್ಲ ತೊಗೊಂಡಿದ್ರು ಅವರು ಅಪ್ಪು ಸರ್. ಅಂದರೆ ಡೈಲಿ ಒಂದು ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಆಗಲಿ ಎಲ್ರಿಗೂ ಕೊಡೋರು. ಪಾಪ ನಮ್ಗೆ ಅವತ್ತು ಬಂದಾಗಲೂ ಅಷ್ಟೇ ಸಿಟ್ರಿಕ್ ಫ್ರೂಟ್ಸ್ ಜಾಸ್ತಿ ಕೊಟ್ಟು ಅದನ್ನೆಲ್ಲ ತಿನ್ನಿ, ಒಳ್ಳೇದಾಗಬೇಕು, ಅದೆಲ್ಲ ಚೆನ್ನಾಗಿರಿ, ಜೋಪಾನವಾಗಿರಿ, ಮಾಸ್ಕ್ ಅದು ಇದು ಅಂತೆಲ್ಲ ಹೇಳೋರು. ಬಟ್ ರೆಕಾರ್ಡಿಂಗ್ ಟೈಮಲ್ಲಿ ಫಸ್ಟ್ ಲೈನ್ ಅಂದರೆ ನನಗೆ ಅನ್ಕೊಂಡಿದ್ದೇನೆಂದರೆ, ಸ್ವಲ್ಪ ಹೈ ಪಿಚ್ ಇದೆಯಲ್ಲ, ಇತ್ತಂಗೆ ಏನಾದ್ರು ಕಷ್ಟ ಆಗುತ್ತಾ ಹಾಡೋದಕ್ಕೆ. ಬಂದ ತಕ್ಷಣ ಓಪನ್ ಥ್ರೋಟಲ್ಲಿ ಒಂದು ಕೊಟ್ಟೆ, ಒಂದು ಶಾರ್ಟ್. ಇಂಟ್ರೊಡಕ್ಷನ್ ಲೈನ್ ಇದೆ, ಒಂದು ಬ್ರ್ಯಾಂಡ್ ಇದು, ಬರಬೇಡ ನೀ ಅಡ್ಡಕ್ಕೆ ಅನ್ನೋದು, ಯುವರತ್ನ ಸಿನಿಮಾ, ಅದು ಫೀಲ್ ದ ಪವರ್ ಸಾಂಗು. ಅಪ್ಪು ಸರು ನಿಂತ್ಕೊಂಡು ಒಂದು ಚಪ್ಪಾಳೆ ಹೊಡೆದ್ರು, ಏಯ್ ಕಮಾನ್ ಮ್ಯಾನ್ ಅಂದರು. ನನಗೆ ಇನ್ನೂ ಒಂದು ಗೂಸ್ ಬಂಪ್ಸ್, ಇನ್ನೂ ಒಂದು ಬೇರೆ ಫೀಲ್ ಸಿಕ್ತು. ಟಕ 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 ಅರ್ಧ ಗಂಟೆ ಆಯಿತು. ಆಮೇಲೆ ಆ ಮನುಷ್ಯ ನೋಡಿ, ಅವರು ಅವತ್ತಿನ ದಿನ ನಮ್ಗೆಲ್ಲರಿಗೂ ಅಲ್ಲೇ ಮಧ್ಯಾಹ್ನದ ಊಟನೂ ಅಷ್ಟೇ, ನಮ್ಗೆ ರೂಮ್ ಸ್ಟೇ ಮಾಡಿ, ನೀವು ಆರಾಮಾಗಿ ಇಲ್ಲಿ ಸ್ಟೇ ಮಾಡಿಕೊಂಡು ಈವ್ನಿಂಗ್ ಅಷ್ಟೇ ಒಳ್ಳೆ ಬಫೆ ಇರುತ್ತೆ, ಎಂಜಾಯ್ ಮಾಡ್ಕೊಳ್ಳಿ ಡಿನ್ನರ್ಗೆ, ನೀವು ಏನು ಬೇಕೋ ತಿನ್ನಿ, ನಾನು ಅದನ್ನು ನೋಡ್ಕೋತೀನಿ ಅಂದ್ಬಿಟ್ಟು. ಆ ಥರ ಆ ಮನುಷ್ಯ ಡಿಫ್ರೆಂಟ್. ಅವರು ಅಷ್ಟೇ ಪ್ರೀತಿ ತೋರಿಸೋದ್ರಲ್ಲಿ, ಕಷ್ಟಕ್ಕೆ ಆಗಿದ್ರಲ್ಲಿ ಆತನೂ ಬೇರೆ ಲೆವೆಲ್ ನಿಜವಾಗ್ಲೂ. ಅಪ್ಪು ಸರ್ ಅವತ್ತು ಅದು ಅಲ್ಲ, ಅಷ್ಟು ಈಸಿಯಾಗಿ ಹಾಡ್ಬಿಟ್ರಲ್ಲ, ಅಷ್ಟು ಹೈ ಇತ್ತಲ್ಲ, ಹೆಂಗೆ ಅಣ್ಣ ಅದು ಏನೋ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಸಿಂಗರ್ ಅದು ಅಪ್ಪು ಸರ್ ಕಂಠದಲ್ಲಿ ಹಾಡನ್ನ ಕೇಳೋದು ಒಂಥರ ಮಜಾ. ಅವರು ಬೀಯಿಂಗ್ ಅ ಸಿಂಗರ್ ಇನ್ನೊಂದು ಸಿಂಗರ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಅದು ತುಂಬಾ ದೊಡ್ಡ ಗುಣ ಅಲ್ವಾ. ಅಪ್ರಿಸಿಯೇಷನ್ ಜೊತೆಗೆ ಅವರು ಒಂದು ಚಿಕ್ಕ ಮಗುವಾಗಿ ಆಸ್ ಎ ಸ್ಟೂಡೆಂಟ್ ಆಗಿ ನಮ್ಮ ಹತ್ರ ಕೇಳೋರು. ಮತ್ತೆ ಇನ್ನೊಂದೇನಂತಂದ್ರೆ ಸಖತ್ ಕಾನ್ಷಿಯಸ್ ಅವರು, ಅಂದರೆ ಹೆಲ್ತ್ ಕಾನ್ಷಿಯಸ್. ಪಾಪ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅವ್ರು, ಆದರೂ ಅದು ಏನು ಕಾರಣನೋ ಏನೋ ದರಿದ್ರ ಟೈಮ್ ಅದು ಹಂಗಾಗೋಯ್ತು. ಅವರು ಇಡೀ ನಮ್ಮ ಜೀವನ ಅಂತ ಹೇಳ್ಬೋದು. ಯಾಕೆಂದರೆ ನಾವೆಲ್ಲ ಕುಟುಂಬದವರನ್ನೇ, ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಅಂದರೆ ನಾವೆಲ್ಲ ಕುಟುಂಬದವ್ರನ್ನೇ. ನಮ್ಮ ಜೀವನದಲ್ಲೇ ಏನೋ ಒಂದು ಕರ್ಮ, ಏನೋ ನಾವು ಮಾಡಿದ ಕರ್ಮ ಅವ್ರನ್ನ ಕಳ್ಕೊಂಡಿದ್ದು ಅಂತ ಅನ್ಸುತ್ತೆ. ಬಟ್ ಅವರು ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ, ಅಂದರೆ ನಾವು ಹೆಂಗೆ ಹಾಡಬೇಕು, ಅದು ಹೈ ಪಿಚ್ ಬಂತು ಅಂದರೆ ಹೆಂಗೆ ಮೇಂಟೈನ್ ಮಾಡೋದು, ಲೋ ಪಿಚ್ ಸಡನ್ನಾಗಿ ತೊಗೋಬೇಕು ಅಂದರೆ ಹೆಂಗೆ, ಆ ಟ್ರಾನ್ಸಿಷನ್ ಹೆಂಗೆ, ಎಲ್ಲ ಚಿಕ್ಕ ಸ್ಟೂಡೆಂಟ್ ಥರ ಕೇಳೋರು ಅವರು ನಿಜವಾಗ್ಲೂ. ಆ್ಯಕ್ಚುಲಿ ನಾವು ಯುವರತ್ನ 25 ಡೇಸ್ ಫಂಕ್ಷನ್ ಮಾಡ್ತೀವಿ.
ಅವತ್ತಿನ ದಿನ ನಾವು ಅಲ್ಲಿ ಮೀಟಾಗಿ ಅವ್ರು ನಿಜವಾಗ್ಲೂ ಅವ್ರು ಇನ್ನೇನು ಅಷ್ಟು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ನಾವು ಕಳ್ಕೊಳ್ತಿದ್ದೀವಿ, ಆದಷ್ಟು ಇನ್ನೇನು ಹತ್ತಿರ ಬರ್ತಿದೆ ಅನ್ನೋ ರೀತಿ. ಆಗಲೂ ಕೂಡ ಅಂದರೆ ಅವ್ರೇನು ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರಾ, ಆ ಊಟ ಅನ್ನೋದು ಅಂದರೆ ಜನ ಹೇಳ್ತಾರಲ್ಲ, ಮನುಷ್ಯ ಅನ್ನೋ ಒಬ್ಬ ಜೀವಿ ಅವನ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇನೆ ಊಟದಲ್ಲಂತೆ, ಪ್ರತಿಯೊಬ್ಬನು. ಅದರಲ್ಲಿ ನಮ್ಮ ಡಿ ಬಾಸ್ ಹಾಗೂ ಅಪ್ಪು ಸರ್ ಫಸ್ಟ್ ಬಂದವ್ರಿಗೆ ಊಟ, ತಿಂಡಿ ಆಯ್ತಾ, ಊಟ ಆಯ್ತಾ, ಇದು ಮೊದಲನೇ ಮಾತು. ಏನೋ ನಮ್ಮ ದುರಾದೃಷ್ಟ ಅಷ್ಟೇ ಅದು ಕಳ್ಕೊಂಡಿದ್ದು. ಸೊ ಅವರನ್ನ ಜ್ಞಾಪಕ ಮಾಡ್ಕೊಳ್ತಾ ಬಂದು ಅವರಿಗೆ ತಾವು ಹಾಡಿದಂಥ ಹಾಡನ್ನು ಹಾಡಿದ್ರೆ ಖಂಡಿತವಾಗ್ಲು ನಾನು ಫೀಲ್ ದಪ್ಪ ಅವ್ರು ಹಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ನಾನೇ ಬೇಕು ಅಂತ ಕರೆದು ಹಾಡಿಸ್ಕೊಂಡಂತ ಹಾಡಿದ್ದು. ಇದು ಆಕ್ಚುಲಿ ದಿ ಪವರ್ ಹೌಸ್ ಆಫ್ ಸೀರಿಯಸ್ಲಿ ಅದು ಎರಡು ಮಾತಿಲ್ಲ. ಎಸ್, ಅವ್ರಿಗೋಸ್ಕರ ಈ ಹಾಡು. ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ, ಯಾರು ಬೇಕಿಲ್ಲ ಮುನ್ನುಗ್ಗೋಕೆ, ಇಲ್ಯಾರು ಎದುರಾಳಿ ವೇಗಕ್ಕೆ, ದಮ್ಮಿದೆ ಅನ್ಬೇಡ ಧಮ್ಕಿ ಕೊಡ್ಬೇಡ, ಮೈ ಮರೆತು ಮರಿಬೇಡ, ನೆನಪಿಡು ನಾ ಸೈಲೆಂಟ್ ಅಂತ, ನಾ ಸ್ಮೈಲಿಂಗ್ ಅಂತ, ದಾರಿಲಿ ಸಿಗಬೇಡ. Da 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 da, feel the power, feel the power. ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ. ಸೂಪರ್. ಸೊ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಿದ್ವಿ, ಆ್ಯಂಡ್ ಅಫ್ ಕೋರ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆನೂ ಕೂಡ ಮಾತಾಡ್ತಿದ್ವಿ. ಸೊ ಅವ್ರಿಗೂ ಕೂಡ ತಾವು ಹಾಡುಗಳನ್ನ ಹಾಡಿದ್ದೀರಾ. ಸೊ ಅವ್ರನ್ನ ನೆನಪಿಸ್ಕೊಂತ ಒಂದು ಹಾಡು ಯುವನಂಶ ಸರ್ಜಾರಿ, ಇವನ್ ಆಲ್ವೇಸ್ ಭರ್ಜರಿ, ಸಿಂಗಲ್ ಧ್ರುವ ನಕ್ಷತ್ರ ಟಚ್ ಮಾಡೋದ್ ಕಷ್ಟಾರಿ, ಸ್ಪೀಡ್ ಅಂತೂ ಫೆರಾರಿ, ಎನರ್ಜಿಗ್ ರುವಾರಿ, ಜಗ್ಗದ್ರು ಬಗ್ಗೋದಿಲ್ಲ ಗಟ್ಟೆ ಇವನ್ ಸ್ವತ್ತೂರಿ, ಗುರ್ರಾಯ್ಸೋ ನೋಟವೇ ವಾರ್ನಿಂಗ್ ಬೆಲ್ಲು, ಪೋಟಿಗೆ ನಿಂತರೆ ಕಟ್ಟೋ ಬಿಲ್ಲು, ಎಲ್ಲಕ್ಕೂ ಉತ್ತರ ನೀಡುವುದಿಲ್ಲು, ಇವನದೇ ರೂಲ್ಸು ಇವನದೇ ಟ್ರೀಟ್ಸು, ಹಿ ಇಸ್ ದ ಸೆಲ್ಯುಲಾಯ್ಡ್ ಬಹದ್ದೂರ್ ಗಂಡು, ರೂಲಿಂಗ್ ದ ಟ್ರೆಂಡು, ಭರ್ಜರಿ ಸೌಂಡು, ಬ್ರೇಕಿಂಗ್ ನ್ಯೂ ಬ್ರ್ಯಾಂಡು. ವಾವ್. ಸೊ ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿರುವಂಥ ಮಾಸ್ ಹೀರೋಗಳಿಗೆ ಮಾಸ್ ಸಾಂಗ್ನ ನೀಡಿದ್ದೀರಾ. ಆ್ಯಂಡ್ ರೈಟ್ ಟೈಮು ಯಶ್ ಸರ್ಗೋಸ್ಕರ ತಾವು ಹಾಡಿದ್ನದ್ರದ್ದು ಯಾ ಅಫ್ಕೋರ್ಸ್ ಒಂದು ಹಾಡು ಖಂಡಿತವಾಗ್ಲು. ಆ್ಯಂಡ್ ಅವ್ರ ಬಗ್ಗೆ ಕೂಡ ಹೇಳಬೇಕಾಗತ್ತೆ. ನಿಜವಾಗ್ಲು ಹಾಡಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹೇಳೋರ ಮಾತು ಕೇಳು ಗುರು, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರುವುದು ಆಗಲ್ಲ, ಇದು ಹೋಗೋಲ್ಲ, ಅಡ್ವೈಸ್ ಎಲ್ಲ ಇವ್ರಿಗಂಟಲ್ಲ, ಕಿರಿಕು ಎಲ್ಲ ಬೇಕಾ ಗುರು, ಕೆಳಗಿಳಿಸು ನಿನ್ನ ಕಾಲರು, ಕೆಳಗಿಳಿಯಲ್ಲ ಅದು ನಡೆಯಲ್ಲ, ಹುಲಿಯಂದು ವೆಜ್ಜು ತಿನ್ನಲ್ಲ, ಸುನಾಮಿಗೆ ಸೈನ್ ಬೋರ್ಡ್ ಇಡಬೇಡ, ಸ್ಟೆಥಸ್ಕೋಪ್ ಸಿಡಿಲಿಗೆ ಹಿಡಿಬೇಡ, ಕತಿಗೆ ಕರುಣೆಯ ಪಾಠ ಬೇಡ, ಬೋಧನೆ ಕೇಳುವ ವಯಸ್ಸು ಮುಂದಿದೆ, ಮಾಡೋದೇ ಬೇಡ ರೀವಾದ, ಇವ ಶೆಲ್ಫು ಮೇಡು ಶಹಜಾದ. ಸೂಪರ್. ಸೊ ಯಶ್ ಸರ್ ಅವರ ಹಾಡಬೇಕು ತಾವು ಅಂದದ್ದು ಹೇಗಿತ್ತು ಅಪ್ರೋಚ್ ನಿಮಗೆ, ಆ ಪ್ರೋಸೆಸ್? ಅಂದರೆ ಈ ಸಾಂಗ್ ಹೆಂಗೆ ಅಂತಂದರೆ, ನನಗೆ ಎಲ್ಲ ಟ್ರೈ ಮಾಡಿಸೋರು ಅವ್ರ ಹಾಡುಗಳು. ನಾ ಇವಾಗ ಒಂದು ಸಾಂಗ್ ಒಂದು ಸಿನಿಮಾದಲ್ಲಿ ಒಂದು ಐದು ಹಾಡಿದೆ ಅಂತಂದರೆ ಎಲ್ಲ ನನ್ನ ಕೈಲಿ ಟ್ರ್ಯಾಕ್ಸ್ ಹಾಡ್ಸಿರೋರು. ಅಂದರೆ ಅವ್ರು ಹೇಳ್ತಿದ್ದೇನು ಅಂದರೆ, ಮಗ ನೀ ಹಾಡಿದ್ರೆ ನನಗೆ ಶೂಟಿಂಗಲ್ಲಿ ಏನೋ ಒಂದು ಮಜಾ ಸಿಗುತ್ತೆ ಕಣೋ, ಪವರ್ ಸಿಗುತ್ತೆ ಅನ್ನೋ ರೀತಿ ಹೇಳೋರು. ಅವರು ನಿಜವಾಗ್ಲೂ ಅವರು ಅಷ್ಟೇ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗೇನೆ ನನ್ನ ಲೈಫಲ್ಲಿ ಒನ್ ಆಫ್ ದ ಸ್ಪೆಷಲ್ ಪರ್ಸನ್ ಅವರು ಕೂಡ. ಅಂದರೆ ನಾನು ಎಲ್ಲ ನಮ್ಮ ಇಂಡಸ್ಟ್ರಿಯವರೇ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿ ತುಂಬ ಸ್ವೀಟ್ ಅನ್ಸುತ್ತೆ. ತಾವು ಎಲ್ಲರ ಹತ್ರನೂ ಒಳ್ಳೆ ಅಜಾತ ಶತ್ರು ಥರ ಎಲ್ಲರ ಹತ್ರನೂ ಸ್ನೇಹ ಸಂಪಾದಿಸ್ಕೊಂಡಿದ್ದೀವಿ. ಅದೇನೋ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಷ್ಟೇ. ಅಂದರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರೀತಿಯಿಂದ ಒಂದು ಇವಾಗ ಇನ್ಫ್ಯಾಕ್ಟ್ ನನಗೆ ಇವಾಗ ನಾನು ಯಾರೋ ಸಿಂಗರ್ ಜಸ್ಟ್ ಅನ್ನೋದು ರೀತಿ ಇದ್ದರೆ ಅವ್ರ ಆ ಥರ ಇರಲಿಲ್ಲ. ಯಾಕೆಂದರೆ ಸ್ವಂತ ತಮ್ಮನ ಥರನೇ ಅವರು ಮದುವೆಗೆ ಕರೆದು ಮದುವೆಯಲ್ಲಿ ಓಡಾಡಕ್ಕೆ ಬಿಟ್ಟು ರಿಸೆಪ್ಷನಲ್ಲೂ ಮಜಾ ಮಾಡಿ, ಅಂದರೆ ಆ ಥರ ಯಶ್ ಅಣ್ಣ ಅವರು ನಿಜವಾಗ್ಲೂ. ಅಂದರೆ ನಾನು ಮೊದಲೇ ಗೊತ್ತಿತ್ತಾ ಯಶ್ ಅವ್ರು ರಾಧಿಕಾ ಪಂಡಿತ್ ಅವ್ರನ್ನೇ ಮದುವೆ ಆಗ್ತಾರೆ ಅಂತ? ಗೊತ್ತಿರಲಿಲ್ಲ. ರೂಮರ್ಸ್ ಎಲ್ಲ ತುಂಬ ಗೊತ್ತಿರಲಿಲ್ಲ. ಅಂದರೆ ರೂಮರ್ಸ್ ಬರ್ತಿತ್ತು, ಬಟ್ ಅದು ಗೊತ್ತಿರಲಿಲ್ಲ. ಯಾಕೆಂತಂದರೆ ತಮ್ಮ ಅಂದ್ರಲ್ಲ ಎಲ್ಲಾದ್ರೂ ಒಂದ್ ಕಡೆ ಅಣ್ಣ ಬಿಟ್ಕೊಟ್ಟಿದ್ರಾ ಅಂತ. ಇಲ್ಲ, ಆ ಅಣ್ಣ ಈ ಥರ ಒಬ್ರನ್ನ ಲವ್ ಮಾಡ್ತಿದ್ರೆ ಅನ್ನೋದೇ ಒಂದು ಸ್ಪೆಷಲ್ ಇದೆ. ಯಾಕೆಂದರೆ ಆತ ಅಷ್ಟು ಆ ಕಡೆ ಡೈವರ್ಷನ್ ಅನ್ನೋದು ಇಲ್ಲವೇ ಇಲ್ಲ.
ವೆರಿ ಕೆಲಸ ಫೋಕಸ್. ಕೆಲಸ ಕೆಲಸ ಕೆಲಸ. ಇವಾಗ 5 ಗಂಟೆಗೆ ಬರಬೇಕು ಅಂತೀರಾ, 5 ಗಂಟೆಗೆ ಸ್ಟುಡಿಯೋ. ನಾನು ಇದು ಹೇಳ್ಬೇಕು, ಯಾವುದೋ ಒಂದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಥವಾ ಮಾಸ್ಟರ್ ಪೀಸಾ, ಶಿವಣ್ಣ ನಮ್ಮ ಚಿಕ್ಕಣ್ಣ ಅವರ ವಾಯ್ಸ್ ರೆಕಾರ್ಡ್ ಮಾಡ್ಬೇಕು ನಾವು. ಸ್ಟುಡಿಯೋಗೆ 5:15 ಬರಬೇಕು, 5 ಗಂಟೆಗಿದ್ದಾರೆ. ಓಕೆ. ಬಂದು ನಮ್ಗಳಿಗೆ ಅವರೇ ಫಾಲೋ ಅಪ್ ಮಾಡಿಕೊಂಡು ಬರ್ತಿದ್ಯೇನೋ ಎದ್ದಿಲ್ಲ ಅಂದರೆ ಎದ್ದೇಳು, ಆ ಥರ. ಅಂದರೆ ಡೆಡಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ. ಅವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಅವ್ರ ಡೆಡಿಕೇಶನ್ನೇ. ಮತ್ತು ಅವರು ಒಂದು ಪಾಯಿಂಟ್, ಒಂದು ಗೋಲ್ ಇಟ್ಕೊಂಡ್ರು ಅಂತಂದರೆ ಅದನ್ನು ಮುಗಿಸೋವರೆಗೂ ಬಿಡಲ್ಲ. ಯಾವುದೇ ವಿಚಾರ ಆಗಿರಲಿ, ಒಂದು ಕೆಲಸ ಅವ್ರು ಹಿಡಿದಿಟ್ರು ಅಂದರೆ, ಇವಾಗ ಬಾಡಿ ಒಂದು ಪ್ರಾಪರ್ ಶೇಪಿಗೆ ಬರಬೇಕು ಅಂತಂದ್ರು ಆ ಡೆಡಿಕೇಶನ್ ಇರಬಹುದು. ಅಂದರೆ ಒಂದು ಹೀರೋಗೆ ಬೇಕಾಗಿರುವಂಥ ಅಷ್ಟು ಏನೇನು ಥಿಂಗ್ಸ್ ಇರುತ್ತೆ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ಹೊಡೆಯುವಂಥ ನಾನು ಹಲವಾರಲ್ಲಿ ಮೊದಲಿಗ ಈತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಅವಾರ್ಡ್ ಫಂಕ್ಷನಲ್ಲಿ ನಮ್ಮ ಕನ್ನಡಿಗರಿಗೆ ಸ್ಥಾನಗಳು ಬೇರೆ ಥರ ಇರ್ತಿತ್ತು, ಟ್ರೀಟ್ಮೆಂಟ್ ಬೇರೆ ಥರ ಇರೋದು. ಅಲ್ಲಿ ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತಾರೆ ಈತ, ನಮ್ಮೂರಿಗೂ ಬಂದು ಫಂಕ್ಷನ್ ಮಾಡಿ ಅವಾಗ ನಮ್ಮ ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗಿ, ನಮಗೂ ನಿಮಗೂ ಒಂದು ಡಿಫ್ರೆನ್ಸಿಯೇಷನ್ ಏನಿದೆ ಅನ್ನೋದು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡ್ತಾರೆ. ಮತ್ತು ಏನಾಗುತ್ತೆ ಅಂತಂದರೆ, ನಮ್ಮ ನೋಡ್ತಿದ್ದ ರೀತಿಯೇ ಬೇರೆ ಥರ ಇರ್ತಿತ್ತು, ಅದನ್ನು ಮುರಿದಿದ್ದೇ ಇವರು. ಒಂದು KGF ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಬೀಳ್ತು ಅಂತಂದರೆ, ಎಲ್ಲೋ 3ನೇ ರೋನಲ್ಲಿ ನಾವೆಲ್ಲ ಕನ್ನಡಿಗರು ಕೂತ್ಕೋತಿದ್ವಿ, ಮೊದಲನೇ ರೋಗೆ ಬಂದ್ವಿ. ಒಬ್ಬ ನಮ್ಮನ್ನು ಇವಾಗ ಬೆರಳಿ ತೋರಿಸಿ ಮಾತಾಡೋ ಜಾಗನೇ ಇಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರು ಆಗಿರಬಹುದು. ಇವಾಗ ನಮ್ಮ ಡಿ ಬಾಸು ಹೇಳಿದ್ರು, ನಮ್ಮೂರಿಗೆ ಮಾಡಿ ಫಂಕ್ಷನ್ ನಾನು ಬರ್ತೀನಿ, ಇಲ್ಲ ಬೇರೆ ಕಡೆ ಬರಲ್ಲ, ನಾನು ಇಲ್ಲಿ ಮಾಡೋದೇ ಖಂಡಿತವಾಗ್ಲೂ ಬರಲ್ಲ ಅಂತ. ಹೌದು, ಅದನ್ನು ಪ್ರೂವ್ ಮಾಡ್ಕೊಂಡು. ಅಂದರೆ ನಾವು ದುರಹಂಕಾರ ದರ್ಪದಿಂದ ಯಾವತ್ತೂ ಹೇಳಿಲ್ಲ. ನಮ್ದು ಯಾವತ್ತೂ ಒಂದು ಉದಾರ ಮನಸ್ಸು, ಪ್ರೀತಿ ವಿಶ್ವಾಸದಿಂದನೇ ಕರಿತೀವಿ. ಅಷ್ಟೇ ನೀಟಾಗಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್, ಒಂದು ಹಾಸ್ಪಿಟಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಕೂಡ. ಅಂದರೆ ಯಶ್ ಅವ್ರ ಬಗ್ಗೆ ಏನಂತಂದರೆ, ಅವ್ರು ಸ್ಟೇಜ್ ಮೇಲೆ ಅದೇ ಹೇಳಿದ್ರು, ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿ ನಿಮ್ಮ ಮುಂದೆ ಅದನ್ನು ತೋರಿಸಿ ನಾನು ಪ್ರೂವ್ ಮಾಡ್ತೀನಿ, ನನ್ನೊಂದು ಏಮ್ ಇದೆ, ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್ ಅಂತ. ಅದನ್ನು ಹಾಗೆ ಮಾಡಿ ಇವಾಗ ಹೀ ಈಸ್ ಅ ಪ್ಯಾನ್ ಇಂಡಿಯಾ ಅಲ್ಲ, ವರ್ಲ್ಡ್ ಸ್ಟಾರ್ ಇವಾಗ. ಅಂದರೆ ನಾನು ಒಂದು ಖುಷಿ ಪಡ್ತೀನಿ ಏನಂದರೆ, ಶಾಹಿದ್ ಕಪೂರು ಒಂದು ಇಂಟರ್ವ್ಯೂಲಿ ಹೇಳ್ತಾನೆ, ಈಗಿನ ಸೂಪರ್ ಸ್ಟಾರ್ ಯಾರಂತ, ನಿಮ್ಮ ಫೇವ್ರೇಟ್ ಯಾರು? ರಾಕಿ ಭಾಯ್ ಅಂತಾನೆ. ಇನ್ನೊಂದು ಹೀರೋಯಿನ್ ದೊಡ್ಡ ಆಕೆ ಕರೀನಾ ಕಪೂರ್. ಇವಾಗ ನೀವು ಅವಕಾಶ ಬಂದರೆ ಯಾರ ಜೊತೆ ನಟಿಸ್ಬೇಕು ಅಂತ ಇದ್ದೀರಾ? ರಾಕಿಂಗ್ ಸ್ಟಾರ್ ಯಶ್ ಅಂತ. ಅಂದರೆ ಅವ್ರಗಳ ಬಾಯಲ್ಲಿ ನಾವು ಕೇಳ್ತಿದ್ವೇನೋ ಗೊತ್ತಿರಲಿಲ್ಲ ನಮ್ಮ ಹೆಸರುಗಳನ್ನೆಲ್ಲ. ಅವ್ರ ಬಾಯಲ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಒಬ್ಬ ದೊಡ್ಡ ಹೀರೋ ಹೆಸರು ನಾವು ಕೇಳ್ತೀವಿ ಅಂದಾಗ ಆ ಒಂದು ಫೀಲೇ ಬೇರೆ. ಅದನ್ನು ಆ ರೀತಿ ಮಾಡಿಕೊಟ್ಟವರೇ ಇವರು. ಮತ್ತು ಅವರು ಇವಾಗಿಂದ ಅಂತಲ್ಲ, ನಾನು ನಮ್ಮ ಸ್ಟಾರ್ ಸಿಂಗರಲ್ಲಿ ನಾನು ಇದ್ದಾಗ ಅವಾಗಲೂ ಅಷ್ಟೇ ಅವರ ಥಿಂಕಿಂಗೇ ಬೇರೆ ಇರೋದು. ಮತ್ತು ಯಾರಿಗೂ ಹೋಲಿಕೆ ಇಲ್ಲ. ಆತ ಕೆಲಸ ಆಯಿತಾ ಜೂಟ್, ಅಲ್ಲಿ ಬೇರೆ ಥರ ಕಾಲಹರಣ ನೆವರ್ ಯಾವತ್ತೂ ಮಾಡಿಲ್ಲ. ಅವರು ಅವಾಗಲಿಂದ ತುಂಬ ಕ್ಲೀನ್ ಆ್ಯಂಡ್ ಟೈಡಿ ಅನ್ನೋ ರೀತಿಯೇ. ಅಂದರೆ ಇಷ್ಟು ಬೇಕು, ಇಷ್ಟು ಮಾತಾಡಬೇಕು, ಇಷ್ಟು ಆಯಿತು, ಕೆಲಸ ಮುಗೀತು. ಶೂಟಿಂಗಲ್ಲೂ ಅಷ್ಟೇ, ನಾನು ಕೆಲವು ಟೈಮ್ ಕರೆಯೋರು, ಬರೋ ಮಗ ಇಲ್ಲಿದ್ದೀನಿ ಕಣ ಅಂತ. ಮತ್ತು ನಾನು ಇದು ಮಾಸ್ಟರ್ ಪೀಸ್ ಟೈಮಲ್ಲಿ ಸಾಂಗ್ ಶೂಟಿಂಗಲ್ಲಿ 103 ಡಿಗ್ರಿ ಜ್ವರ ಇದೆ ಅವ್ರಿಗೆ. ಬರೋರು ಕ್ಯಾರವನ್ಗೆ ಒಂದು ಇಂಜೆಕ್ಷನ್ ಹಾಕೊಳ್ಳೋರು, ಒಂದು 10 ನಿಮಿಷ ಡ್ರಿಪ್ಸ್ ಹಾಕ್ಕೊಂಡು ORS ಏನೋ ಇದು ಬರುತ್ತಲ್ಲ ಡ್ರಿಂಕ್, ಅದನ್ನು ಕುಡಿದು ಮತ್ತೆ ಹೋಗಿ ಅಲ್ಲಿ ಎಷ್ಟು ಕಷ್ಟ ಆಗೋದು. ಯಾಕೆಂದರೆ ಲಿಟ್ರಲಿ ನಾವು ಮುಟ್ಟು ನೋಡಿದ್ದೀವಿ, ಅಷ್ಟು ಬಿಸಿ ಇತ್ತು. ಹಂಗೆ ಬರೋರು ಹಂಗೆ ಮಾಡ್ಕೊಂಡು ಹೋಗೋರು, ಈ ಥರ ಡೆಡಿಕೇಶನ್. ಅಂದರೆ ಸುಮಾರು ಜನ ಹೀರೋಸ್, ಪ್ರತಿಯೊಬ್ಬ ನಮ್ಮ ಕನ್ನಡಿಗರೂ ಅದೇ ಥರನೇ ವರ್ಕ್ ಮಾಡಿರೋದು. ಶರಣ್ ಸರು ಅಷ್ಟೇ ಆ ವಿಚಾರದಲ್ಲಿ ಸೂಪರ್. ಆ ಮನುಷ್ಯನು ಅವರು ಪ್ರತಿಯೊಬ್ಬರು, ಇವಾಗ ನಾನು ಮಾಡ್ತಿರೋಂಥ ಕೆಲಸ, ಕೋಮಲ್ ಸರ್, ಪ್ರತಿಯೊಬ್ಬರು, ಕಿಟ್ಟಪ್ಪ. ನಾನು ನಿಜವಾಗ್ಲೂ ನನಗೆ ಕೆಲವು ಮೊಮೆಂಟ್ಸ್ ಶೇರ್ ಮಾಡ್ತೀನಿ ನಮ್ಮ ಕಿಟ್ಟಪ್ಪನ ಬಗ್ಗೆನೂ. ಬಟ್ ಯಶ್ ಸರ್ ಹೀ ಸಮಥಿಂಗ್ ಎಲ್ಸ್. ಅದನ್ನು ಅಂದರೆ ನಾನು ಹೇಳ್ತೀನಲ್ಲ, ನಾನು ಪ್ರತಿಯೊಬ್ಬರಿಗೂ ಹಾಡಿರೋ ವ್ಯಕ್ತಿಗಳಿಗೆ ಅವರ ಬಗ್ಗೆ ಮಾತಾಡಬೇಕು ಅಂದರೆ ಟೈಮ್ ಸಾಲಲ್ಲ. ಅಂದರೆ ನೀವು ಆಲ್ಮೋಸ್ಟ್ ಸ್ಯಾಂಡ್ಲ್ವುಡ್ ಇರುವಂಥ ಎಲ್ಲ ಸೂಪರ್ ಸ್ಟಾರ್ಗಳಿಗೆ ಹಾಡನ್ನ ಹಾಡಿದ್ದೀವಿ. ಖಂಡಿತ. ಆ್ಯಂಡ್ ಶಿವಣ್ಣ ಅವ್ರಿಗೂ ಕೂಡ ಹಾಡನ್ನ ಹಾಡಿದ್ವಿ. ಅದು ಒಂದು ಎನರ್ಜಿ ಹೌಸ್ಗೆ ನಾನು ಮೆಲೋಡಿ ಸಾಂಗ್ ಹಾಡಿದ್ದೀನಿ ಅನ್ನೋದೇ ಒಂದು ಸ್ಪೆಷಾಲಿಟಿ. ಅವ್ರಿಗೆ ಶ್ರೀಕಂಠದಲ್ಲಿ ಟೈಟಲ್ ಸಾಂಗು ಹಾಡಿದ್ದೆ, ಒಂದು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಅದು. ನಾನು ಅದಕ್ಕೂ ಹಾಡಿದ್ದೆ ಅದು ಶ್ರೀಕಂಠದಲ್ಲಿ. ಅದಕ್ಕಿಂತ ಮುಂಚೆ ಬೆಳ್ಳಿನಲ್ಲಿ ಡೂನಾ ಅಂತ ಒಂದು ಸಾಂಗ್ ಹಾಡಿದ್ದೆ. ಅಂದರೆ ಶಿವಣ್ಣನೂ ಅಷ್ಟೇ, ಎಲ್ಲೇ ಸಿಕ್ಕಿದ್ರು ಹೊಟ್ಟೆ ಹೊಡೆದು
ಅವರೊಂದು ಒಂದು ಅವ್ರು ಮೀಟ್ ಮಾಡೋ ರೀತಿನೇ ಗ್ರೀಟ್ ಮಾಡೋ ರೀತಿನೇ ಬೇರೆ, ಪಟಾರ್ ಅಂತ ಒಂದು ಬೆನ್ನಕ್ಕೆ ಕೊಟ್ಟು ಹೊಟ್ಟೆಗೆ ಹೊಡೆದು, ಅವ್ರ ಜೋಶ್ ಬೇರೆ, ಅವ್ರ ಪವರ್ ಬೇರೆ. ಅವ್ರ ಜೋಶ್, ಅವ್ರ ಎನರ್ಜಿ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಸ್, ಇಲ್ಲಿ ತನಕ ನಾನು ಫುಲ್ ಮಾಸ್ ಸಾಂಗ್ಗಳನ್ನೇ ಕೇಳಿದೆ. ಶಿವಣ್ಣಂದು ಸಾಂಗ್ ಖಂಡಿತ. ಅಂತರಂಗದೂರಿಗೆ ಬಂದವಳೇ ಅಕ್ಕರೆಯ ಸರೆ ತಂದವಳೇ ನನ್ನವಳೇ ಗೆಳತಿಯಾದೆ ಬಾಳದಾರಿಗೆ ಪಯಣವು ಸುಲಭ ನನಗೆ ನಾನೇ ಆಗಿ ಹೋದೆನು ಪ್ರತಿದಿನ ಹೊಸಬ ಪ್ರಣಾಮ ನಿಂಗೆ ಓ ದೇವತೆ ಹೆಸರಿರದ ಬಂಧು ನೀನು. ವಾವ್, ಸೂಪರ್. ಅಲ್ಲ, ಇಷ್ಟೆಲ್ಲ ಚೆನ್ನಾಗಿ ಹಾಡು ಹಾಡ್ತೀರಾ. ಸೊ ನಂಗೆ ಹಾಡು ಅಂತ ಯಾವಾಗಲೂ ಪದೇ ಪದೇ ಕಾಡ್ಸೋವಂಥ ಗೆಳತಿ ಸಿಕ್ಕಿದಾರಾ? ಅಯ್ಯೋ ಇಲ್ಲ. ಅದಂದರೆ ನಾನು ಯಾವಾಗಲೂ ಅಂದ್ಕೊಳ್ಳೋದೇನೆಂದರೆ, ಇವಾಗ ಒಬ್ಬ ಹುಡುಗಿ ಅವರ ಮನೆಯಲ್ಲಿ ಅವ್ರ ತಂದೆ ಬೆಳೆಸಿರೋಂಥ ರೀತಿ ಅಷ್ಟು ಲ್ಯಾವಿಶ್ ಆಗಿರುತ್ತೆ. ಅಂದರೆ ತನ್ನ ಮಗಳನ್ನ ರಾಣಿಯ ಹಾಗೇನೆ ನೋಡ್ಕೊಂಡಿರ್ತಾನೆ. ಅಂದರೆ ನನಗೆ ಬರೋವಂಥ ಒಬ್ಬ ಹುಡುಗಿನ ನಾನು ಅದೇ ರೀತಿ ನಾನು ಟ್ರೀಟ್ ಮಾಡಬೇಕು, ನೋಡ್ಕೋಬೇಕು ಅನ್ನೋ ಒಂದು ಆಸೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ಸೆಟಲ್ಡ್ ಅನ್ನೋದು ಒಂದು ಜೀವನಕ್ಕೆ ಒಂದು ಹಂತಕ್ಕೆ ಆಗಿದೆ, ಬಟ್ ಒಂದು ಪ್ರಾಪರ್ ಅಂದರೆ ಎಲ್ಲೂ ಒಂದು ಕುಂದುಕೊರತೆ ಇರಬಾರ್ದು ಅನ್ನೋದೊಂದು ಆಸೆ ಅಷ್ಟೇ. ಬಂದಾಗ ಅವ್ರ ಮನೇಲಿ ನೋಡದೇ ಇರೋಂಥ ಕಷ್ಟ ನಮ್ಮಲ್ಲಿ ಪಡಬಾರ್ದು ಅಂದರೆ ಆ ಒಂದು ಕಾರಣಕ್ಕೆ ಮಾತ್ರ ನಾನು ಟೈಮ್ ತೊಗೊಂಡಿದ್ದೀನಿ ಅಷ್ಟೇ. ಆದಷ್ಟು ಬೇಗ ಮೇ ಬಿ ಗೊತ್ತಿಲ್ಲ ನಮ್ಮಲ್ಲೇ ಬ್ರೇಕಿಂಗ್. ಅಂಡ್ ಹಾಡೋದನ್ನಾಯ್ತು, ಅದಾದ್ಮೇಲೆ BGM ಮಾಡಿದ್ರಿ, ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರಮೋಟ್ ಆಗಿದ್ದೀರಾ. ಸೊ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ, ಅದು ಶುರುವಾಗಿದ್ದು ಉಪ್ಪು ಹುಳಿ ಖಾರ ಸಿನಿಮಾದ ಒಂದು ಟೈಮಿಂದ. ಹೆಂಗಾಗುತ್ತೆ ಅಂದರೆ 3 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಲ್ರೆಡಿ ಇರ್ತಾರೆ, ಬಟ್ ನಮ್ಮ ಇಮ್ರಾನ್ ಬ್ರೋಗ್ ಹೆಂಗೆ ಅಂತಂದರೆ ಆತಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಮುಖ್ಯ. ಅಂದರೆ ಸ್ವಲ್ಪ ಸ್ಯಾಟಿಸ್ಫೈ ಮಾಡಿದ್ರೆ ಆಗಲ್ಲ. ಸರಿ, ರಮೇಶ್ ರೆಡ್ಡಿ ಸರ್ ಪ್ರೊಡ್ಯೂಸರು, ಅವರು ಒಂದು ಸತಿ ಮೀಟ್ ಮಾಡೋಣ ಬನ್ನಿ ಸದಾಶಿವನಗರ ಸ್ಟಾರ್ಬಕ್ಸ್ಗೆ ಅಂತ ಕರೀತಾರೆ. ನನಗೆ ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ರೆಕಾರ್ಡಿಂಗು, ಯಾರನ್ನಾದರೂ ಬೇರೆಯವ್ರನ್ನ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ರಮೇಶ್ ರೆಡ್ಡಿ ಅವ್ರ ಬಾಯಿಂದ ಇವರು ಸಿಂಗರ್ ಅಲ್ವಾ, ಇವರೇ ಮಾಡ್ಬೋದಲ್ವಾ ಅಂತ ಬರುತ್ತೆ. ನಾನು ಒಂದು ಸ್ವಲ್ಪ ಪಾಸ್ ಆಗ್ತೀನಿ. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ, ಅಂದರೆ ಆಸೆ ಇತ್ತು, ಬಟ್ ಇಷ್ಟು ಬೇಗ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಅಂದ್ಕೊಂಡಿರಲಿಲ್ಲ. ಅವತ್ತಿನ ದಿನ ಏನಾಗುತ್ತೆ, ಹೌದು ಬ್ರೋ ನೀವೇ ಮಾಡಿ ಅಂತ ಇಮ್ರಾನ್ ಅವ್ರು ಹೇಳ್ತಾರೆ. ಅವತ್ತು ನಮ್ಮ ರಾಜನ್ ಅವರು ಇರ್ತಾರೆ, ಪ್ರೊಡ್ಯೂಸರು ಇಮ್ರಾನ್ ಬ್ರೋ. ಅವರು ಒಂದೇ ಮಾತು ಹೇಳ್ತಾರೆ, ನಾನು ನಿಮ್ಮ ಪೊಟೆನ್ಷಿಯಲ್ ನನಗೆ ಗೊತ್ತಿದೆ, ನೀವು ಮಾಡಿ, ನೀವೇನು ಅಂತ ನನಗೊಂದು ಐಡಿಯಾ ಇದೆ. ಯಾಕೆಂದರೆ ಹರಿಯಾಣನ ಜೊತೆ ಕೆಲಸ ಮಾಡ್ತಿದ್ದು ಪ್ರತಿ ರೆಕಾರ್ಡಿಂಗೂ ಕೋರಸ್ ಕಂಡಕ್ಟ್ ಇರ್ಬೋದು, ಒಂದು ಇಲ್ಲಾಂದರೆ ಏನಾದರೂ ಒಂದು ಇನ್ಪುಟ್ಸ್ ಇರ್ಬೋದು, ಅದೆಲ್ಲ ನಾನು ಅಲ್ಲಿ ಪ್ರೋಗ್ರಾಮಿಂಗ್ ಟೈಮಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಪ್ರೋಗ್ರಾಮರ್ಸ್ಗೆಲ್ಲ. ಅದೆಲ್ಲ ಇಮ್ರಾನ್ ಅವರು ನೋಡಿದ್ರು. ನೀವು ಮಾಡಿ ಅಂದ್ಬಿಟ್ಟು ಅವತ್ತಿನ ದಿನ ನಾನು ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಈ ಥರ ಒಂದು ಅವಕಾಶ ಬಂದಿದೆ, ನಾನು ಮಾಡಲಾ? ಏಕೆಂದರೆ ನನಗೊಂದು ಭಯ ಏನಿತ್ತು ಅಂತಂದರೆ, ನಾನು ಎಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಸಿಂಗರಾಗಿ ಕರೆಯಲ್ಲ ಇರುತ್ತಲ್ವ, ಒಂದು ಪೈಪೋಟಿ, ನನಗೆ ಬಂದ ಇವನು ಪೈಪೋಟಿ ಕೊಡೋಕ್ಕೆ ಅನ್ನೋ ರೀತಿ ಇರುತ್ತೆ ಅಂತ. ಬಟ್ ಲಕಿಲಿ ಯಾರೂ ಆ ಥರ ಟ್ರೀಟ್ ಮಾಡಲಿಲ್ಲ ನನಗೆ. ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಸ್ ಇವಾಗಲೂ ಕೂಡ ಕರೆದು ಬಹಳ ಅವಕಾಶಗಳು ಕೊಟ್ಟು ನಾನು ಇನ್ನೂ ಸಪೋರ್ಟ್ ಮಾಡಿ ಸಾಥ್ ಕೊಟ್ಟು ಬೆಳೆಸ್ತಿದ್ದಾರೆ. ಬಟ್ ಅವತ್ತಿನ ದಿನ ನನಗೆ ಕಾಲಾವಕಾಶವೂ ಕಡಿಮೆ ಇತ್ತು. ಹಂಗೆ ಶುರುವಾದಂಥ ಸಿನಿಮಾ ಪ್ರತಿಯೊಬ್ಬರಿಗೂ, ಇಡೀ ಟೆಕ್ನಿಷಿಯನ್ಸ್ ಟೀಮ್ಗಿರ್ಬೋದು, ಇಡೀ ತಂಡಕ್ಕಿರ್ಬೋದು, ಹೀರೋಗಳಿಗೂ ಇರ್ಬೋದು, 3 ಜನ ಹೀರೋಸ್ ಇದ್ದರು ಅದರಲ್ಲಿ. ಅನುಶ್ರೀ ಹೀರೋಯಿನ್ ಆಗಿದ್ದರು, ಮಾಲಾಶ್ರೀ ಮೇಡಮ್ ಇದ್ದರು. ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ನಾನು ಮಾಡಿದ ವರ್ಕು. ನಾನು ಕೇವಲ 4 ದಿನದಲ್ಲಿ ಮುಗಿಸಿದ ಸಿನಿಮಾ ಅದು, ಬ್ಯಾಕ್ಗ್ರೌಂಡ್ ಸ್ಕೋರ್. ಹಂಗೆ ಶುರುವಾದಂಥ ಜರ್ನಿ ರಾಂಧವ ಸಿನಿಮಾದಿಂದ ಶುರುವಾಗುತ್ತೆ. ಅದಾದಮೇಲಿಂದ ಇನ್ನೂ ಹಲವಾರು ಸಿನಿಮಾಗಳು ಬರ್ತಿದ್ದ ಹಾಗೇನೆ ಗೌಳಿ ಅನ್ನೋ ಒಂದು ಸಿನಿಮಾ ಶ್ರೀನಗರ ಕಿಟ್ಟಿ ಅವ್ರದ್ದು ಬಹಳ ದೊಡ್ಡ ಆಪರ್ಚುನಿಟಿ. ನಾನು ಅದಕ್ಕೆ ಮೊದಲನೇದಾಗಿ ನಮ್ಮ ಸೂರ ಅಂತ ನಮ್ಮ ಡೈರೆಕ್ಟ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಹೊಸಬನ್ನು ನಂಬಿ ಇವಾಗ ಅವರು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ನಾನು ಕೇಳೋ ಅಮೌಂಟ್ನೇ ತಾನೇ ಅವರು ಇನ್ವೆಸ್ಟ್ ಮಾಡೋದು, ನನ್ನ ಮೇಲೇ ಇನ್ವೆಸ್ಟ್ ಮಾಡ್ದಂಗೆ. ಅದು ನಂಬಿ ಅಷ್ಟು ಇನ್ವೆಸ್ಟ್ ಮಾಡಿದ್ರು ಅಂದಾಗ ಅದಕ್ಕೆ ನಾನು ಜಸ್ಟಿಫಿಕೇಷನ್ ಕೊಡಲೇಬೇಕಾಗಿತ್ತು. ಆ್ಯಂಡ್ ನನಗೆ ಸಿಕ್ಕಿರುವಂಥ ಒಂದು ದೊಡ್ಡ ಅವಕಾಶ ಅದು. ಕಿಟಿ ಸರ್ ಅಂತ ದೊಡ್ಡ ನಟರು, ಬಹಳ
ಅವರು ಅಷ್ಟೇ ಆ್ಯಕ್ಟಿಂಗಲ್ಲಿ ಯಾರನ್ನ ಬೇಕಾದ್ರೆ ತಿದ್ದಾಕ್ತಾರೆ. ನಾನು ನಿಜವಾಗ್ಲೂ ಒಂದು ಫೈಟಿಂಗಲ್ಲಿ ಅನ್ಕೋತಿದ್ದೆ, ನಾನು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ, ಕಿಟಪ್ಪ ಅದನ್ನು ಮಾಡ್ತಾರಾ, ಯಾಕೆಂದರೆ ಅವ್ರಿಗೂ ಒಂದು ಇರುತ್ತೆ, ಒಂದು ಇವಾಗ ಅಂದರೆ ಒಂದು ಅಷ್ಟು ಫ್ಲೆಕ್ಸಿಬಲ್ ಇರುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ. ಯಾಕೆಂದರೆ ಮೊದಲನೇ ಟೈಮ್ ಆ ಸ್ಟಂಟ್ ನೋಡ್ತಿರೋದು ವಿಕ್ರಮ್ ಅವ್ರು ಬೇರೆ ಮಾಸ್ಟ್ರು, ಅವರು ತಿಂದ್ಬಿಡ್ತಾರೆ, ಅವ್ರಿಗೆ ಏನು ಬೇಕೋ ಬರೋರ್ಗೂ ಬಿಡಲ್ಲ. ಮತ್ತು ಅಲ್ಲಿ ಇಷ್ಟಿಷ್ಟು ಉದ್ದ, ನಾನು ಯಾಕೆ ಅದನ್ನು ಡೌಟ್ ಪಡ್ತಿದ್ದೆ ಅಂದರೆ ಇಷ್ಟಿಷ್ಟು ಉದ್ದ ಜೋಳ ತೆನೆದು ಬುಡ ಅಲ್ಲಿರುತ್ತೆ, ಅದು ಚುಚ್ಕೊಂಡ್ರೆ ಬೆನ್ನಿಗೆ ಅಷ್ಟೇ ಮುಗೀತು. ಅಲ್ಲಿ ಪಲ್ಟಿ ಹೊಡೆದು ಎದ್ದು ನಿಂತ್ಕೋಬೇಕು. ಬಟ್ ಆ ಮನುಷ್ಯ ಮಾಡಿ ಎದ್ದು ನಿಂತ್ಕೊಂಡು ಹಿಂಗೆ ಮುರಿತಾರೆ ಒಬ್ಬನ್ನ, ಅದು ಆ ಫೀಲ್, ಅದಕ್ಕೆ ನನಗೆ ಒಂದು ಜೋಶ್ ಸಿಕ್ಕಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟರ ಮಟ್ಟಿಗೆ ಟಾಕ್ ಆಯಿತು. ಆ್ಯಂಡ್ ಹಾಡುಗಳು ಕೂಡ ಪ್ರತಿಯೊಬ್ಬ ಮನೆಗೂ ಮುಟ್ತು. ಅದು ಬಹಳ ಖುಷಿ. ಅದಾದ್ಮೇಲಿಂದ ದೇವ್ರ ದಯದಿಂದ ಹಲವಾರು ಸಿನಿಮಾಗಳು ನಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ತನಕ ಎಷ್ಟು ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೆ? ಸಿನಿಮಾಗಳಿಗೆ ಒಂದು 4-5 ಸಿನಿಮಾ ರಿಲೀಸ್ ಆಗಿದೆ. ಇವಾಗ ಮುಂಬರುವಂಥ ದಿನಗಳಲ್ಲಿ ಒಂದು 7-8 ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ಮ ಕೋಮಲ್ ಸರ್ ಅವರ ಕೋಣ ಆಗಿರಬಹುದು, ನಮ್ಮ ಮನೋಜ್ ತೂಗುದೀಪಾರ್ ಅವರ ಧರಣಿ ಆಗಿರಬಹುದು, ಆಮೇಲೆ ಗುಡ್ಡೆಸ್ಟ್ ಅಂತ ನಮ್ಮ ಯುವಧಿರಾಜ್ ಸರ್ದು, ಇವಾಗ ಕದೀಮ ಅನ್ನೋ ಒಂದು ಸಿನಿಮಾ ಚಂದನ್ ಅವ್ರದ್ದು ರಿಲೀಸ್ ಆಯಿತು. ಬಹಳ ಒಳ್ಳೆ ಟಾಕ್ ಕೂಡ ಬಂತು, ಹಾಡುಗಳ ಮೂಲಕ, ಅವರ ನಟನೆ ಮೂಲಕ ಎಲ್ಲ ಚೆನ್ನಾಗಿ ಬಂತು. ಪ್ರತಿಯೊಂದು ಸಿನಿಮಾಗಳೂ ಅಷ್ಟೇ, ನಾನು ಮಾಡ್ತಿರೋಂಥ ಪ್ರತಿಯೊಂದು ಸಿನಿಮಾ, ಇವಾಗ ಇನ್ನೊಂದು ಹೇಳಬೇಕು, ಲೂಸ್ ಮಾದವ್ರಿಗೆ ಒಂದು 2 ಸಿನಿಮಾ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅಂತ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಅವರ ಕೆರಿಯರ್ಗೂ ನಮ್ಮ ಇಂಡಸ್ಟ್ರಿ ಒಂದು ಬೆಚ್ಚ ಬೀಳೋವಂಥ ಮೂಮೆಂಟ್ ನಿಜವಾಗ್ಲೂ. ಯಾಕೆಂದರೆ ತುಂಬ ಹ್ಯೂಜ್ ಬಡ್ಜೆಟ್ ಆ ಸಿನಿಮಾಗೆ ಹಾಕ್ತಿರೋವಂಥದ್ದು. 40-50 ಕೋಟಿ ಖರ್ಚಾಗ್ತಾ ಇದೆ ಆ ಸಿನಿಮಾಗೆ. ಟೈಟಲ್ ರಿವೀಲ್ ಮಾಡ್ಬೋದೇನೋ ಗೊತ್ತಿಲ್ಲ, ಬಟ್ ಮಾಡ್ಬಿಡ್ತೀನಿ. ಕಿಂಗ್ ಅಂತ ಹೌದು. ಆಮೇಲೆ ರಂಗುರಗಳೇನೋ ಒಂದು ತಂಡ, ಅದಕ್ಕೂ ನಾನೇ ಮ್ಯೂಸಿಕ್ ಮಾಡ್ತಿರೋದು. ಅದೇ ತಂಡನೇ ಕಿಂಗ್ ಮಾಡ್ತಿರೋದು. ಜಾಕ್ ಅಂತ ನಮ್ಮ ಡೈರೆಕ್ಟ್ರು, ಪರ್ಫೆಕ್ಷನಿಸ್ಟ್. ಆ ಮನುಷ್ಯನಿಗೆ ಕೆಲಸ ಏನು ತಗೋಬೇಕೋ ಬರೋವ್ರಿಗೂ ಬಿಡಲ್ಲ. ಮತ್ತು ನನಗೂ ಅಷ್ಟು, ನನಗೆ ಅವ್ರು ನಿಜವಾಗ್ಲೂ ಸಾಥ್ ಕೊಟ್ಟಂಥ ರೀತಿ. ಈಗ ಟೀಸರ್ ರೆಡಿ ಆಗಿದೆ, ಆಲ್ಮೋಸ್ಟ್ ಪ್ರತಿಯೊಂದು ಬಿಟ್ಟು ಕೂಡ ಲೈವ್ ಹಾಕ್ಸ್ಕೊಟ್ಟಿದ್ದಾರೆ ನನಗೆ. ನಾನು ಕೇಳಿದ ಲೈವ್, ಇದು ಬೇಕು ಅಂದರೆ ಡನ್, ಇದು ಬೇಕು ಅಂದರೆ ಡನ್. ಅಂದರೆ ಇವಾಗ ಇಂಡಸ್ಟ್ರಿನಲ್ಲಿ ಒಂದು ಟೀಸರ್ ಮಾಡಬೇಕು ಅಂದರೆ ಅಷ್ಟು ಖರ್ಚಾಗಲ್ಲ. ಅತಿ ಬಂಡವಾಳ ಹೂಡಿರುವಂಥ ಒಂದು ಟೀಸರ್ ಅಂತ ಅನ್ಬೋದು. ಸುಮಾರು 1.25 ಕೋಟಿ ಬರೀ ಟೀಸರ್ಗೆ ಖರ್ಚಾಗಿದೆ. ಮ್ಯೂಸಿಕ್ ಸಪ್ರೇಟ್ ಆಗಿ ಒಂದು ಆಲ್ಮೋಸ್ಟ್ ಒಂದು 4.5 to 5 lakhs ಮ್ಯೂಸಿಕ್ಗೆ ಬರೀ ಟೀಸರ್ ಖರ್ಚಾಗಿರುವಂಥ ಏಕೈಕ ನನ್ನ ಕೆರಿಯರಲ್ಲಿ ಏಕೈಕ ಸಿನಿಮಾ ಅದು. ಮುಂಬರುವಂಥ ದಿನಗಳಲ್ಲಿ ಕಿಂಗ್ಗೆ ಬಹಳ ಅಂದರೆ ಲೂಸ್ ಮಾದವ್ರ ನಟನೆ ನೆಕ್ಸ್ಟ್ ಲೆವೆಲ್. ನಮ್ಮ ಜಾಕ್ ಸರ್ ಅವರ ಡೈರೆಕ್ಷನ್ ನಿಜವಾಗ್ಲೂ ಅವರು ಹೊಸಬ್ರು ಅಂತ ಹೇಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅಷ್ಟು ಹೋಮ್ವರ್ಕ್ ಮಾಡಿದ್ದಾರೆ, ಅಷ್ಟು ನಮಗೆ ಅದು ಕಾಣುತ್ತೆ. ಇವ್ರು ಯಾರೋ ತುಂಬ ಸಿನಿಮಾಗಳು ಮಾಡಿರುವಂಥ ವ್ಯಕ್ತಿ ಇರ್ಬೋದು ಅನ್ನೋದು ಕಾಣುತ್ತೆ. ಬಹಳ ಒಂದು ಕಾತರತೆಯಿಂದ ವೇಟ್ ಮಾಡ್ತಿದ್ದೀನಿ ಮುಂಬರುವಂಥ ಸಿನಿಮಾಗಳು ನಂದು. ಸೊ ತಾವೇ ಕಾಂಪೋಸ್ ಮಾಡಿ ತಾವೇ ಹಾಡಿರೋ ಹಾಡಲ್ಲಿ ನಿಮ್ಮ ಬೆಸ್ಟ್ ಸಾಂಗ್ 1-2 ಲೈನ್? ರಾಂಧವ ಸಿನಿಮಾದು, ಅದು ನನ್ನ ಫೇವ್ರೆಟ್ ಸಾಂಗ್. ಎಲ್ಲಿ ನೋಡಲೆಲ್ಲ ನೀನೇ ನೀನೆ, ಎಲ್ಲಿ ಹೋದರಲ್ಲೆಲ್ಲ ನೀನೇ, ಗಾಳಿ ತಂಪಿನಲ್ಲೂ ಹೂವ ಕಂಪಿನಲ್ಲೂ ನೀನೇ ಸೇರಿ ಸುನಾದ ಸಮ್ಮೇಳವೇ ಆದೆ. ಹಕ್ಕಿ ನೀನು ಬೆಳ್ಳಿ ಚುಕ್ಕಿ ನೀನು, ಸ್ವರಮಾಲೆ ನೀನೆ ಬಹುರೂಪಿಯೇ ನೀನೆ, ಸುಮೋಹ ಸಮೂಹ ಸಿಹಿ ರೂಪೆಯೇ, ಎಲ್ಲ ನೀನೆ ಎಲ್ಲ ಬಲೆ ನೀನೆ. ವಾವ್, ಸೂಪರ್. ಸೊ ಈ ಹಾಡೋರ್ಗೆ ಲಿರಿಕ್ಸ್ ಅಷ್ಟೇ ಸಾಥ್ ಕೊಡಬೇಕು. ಸೊ ನಿಮ್ಗೆ ಯಾರು ಬೆಸ್ಟ್ ಅಂಡ್ ಫೇವ್ರೆಟ್ ಲಿರಿಸಿಸ್ಟ್? ನನಗೆ 4 ಜನ ತುಂಬ ಫೇವ್ರೆಟ್ ಲಿರಿಸಿಸ್ಟ್. ನನ್ನ ಸಿನಿಮಾಗೆ ನಾಗೇಂದ್ರ ಪ್ರಸಾದ್ ಅವರ ಫಸ್ಟ್ 100%. ಎಸ್, ಪ್ರಮೋದ್ ಮರವಂತೆ. ಸೂಪರ್, ಬೆಸ್ಟ್ ಲಿರಿಸಿಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದ್ದಾರೆ. ಮತ್ತೆ ಅವರು ಯಾವ ಹಾಡು ತಾವು ಹಾಡಿದ್ದೀರಿ? ಅವ್ರು ಬರ್ದಿರೋದು? ಆತ ಬರ್ದಿರೋದಲ್ಲ, ನನ್ನ ಕಂಪೋಸಿಷನ್ಗೆ ಸುಮಾರು ಹಾಡುಗಳು ಬರ್ಕೊಟ್ಟಿದ್ದಾರೆ. ಮುಂಬರೋ ದಿನಗಳಲ್ಲಿ ಬಹಳ ಅದ್ಭುತವಾಗಿರುವಂತಹ ಹಾಡುಗಳು ಬರುತ್ತೆ. ಆಕ್ಚುಲಿ ಇವಾಗ ಕದೀಮಾದಲ್ಲಿ ರಿಲೀಸ್ ಆಗಿರುವಂತಹ
ಸಮಯದ ತೇರು ಎಳೆಯುವರು ಯಾರು ಅಂತ ಅದ್ಭುತ ಹಾಡು ಅದು. ಆಮೇಲೆ ಶಮಂತ್ ನಾಗರಾಜ್ ಅಂತ ಹೊಸ ಪ್ರತಿಭೆ, ಇವಾಗ ನನ್ನ ಸಿನಿಮಾದಲ್ಲಿ ಸುಮಾರು ಒಂದು 8-9 ಸಾಂಗ್ ಬರ್ದಿದ್ದಾರೆ ಆತ ಒಬ್ರು. ಆಮೇಲೆ ವಿನಯ್ ಕುಲಕರ್ಣಿ ಅಂತ. ಈ 4 ಜನ ನನ್ನ ಫೇವ್ರೆಟ್ ಲಿರಿಸಿಸ್ಟ್. ಸೊ ನೀವು ಬೀಂಗ್ ಸಿಂಗರ್, ಬೀಂಗ್ ಮ್ಯೂಸಿಕ್ ಕಂಪೋಸರ್, ನಿಮಗೆ ಯಾರು ಸ್ಫೂರ್ತಿ? ನನಗೆ ಸಿಂಗರ್ ಆಗಿ ನಾನು SPB ಸರ್, ಹಾಗೆ ನನ್ನ ತಂದೆ ಅವರ ಒಂದು ಟೋನ್ ವಾಯ್ಸ್ ಕಲ್ಚರ್ ನನಗೆ ಬಂತು. ಆ್ಯಂಡ್ ನನ್ನ ತಾಯಿ ನನ್ನ ಗುರು. ಇವರ ಹೊರತುಪಡಿಸಿ ನನಗೆ ಕಂಪೋಸಿಂಗ್ ಬಂತು ಅಂತಂದರೆ ಹರಿಯಣ್ಣ, ಹರಿಕೃಷ್ಣ ಸರ್ ಅವರ ಒಂದು ಕೆಲಸ ನನಗೆ ಯಾವ ಮಟ್ಟಕ್ಕೆ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಆಗಿ, ಅಂದರೆ ಅದು ಗಿಫ್ಟೇ ನನಗೆ. ಅವ್ರು ಅಂದರೆ ಯಾರಿಗೂ ಅದು ಕಲ್ತ್ಕೊಬೇಡಿ, ಇದು ಕಲ್ತ್ಕೊಬೇಡಿ, ಅಲ್ಲಿಗೆ ಬರಬಾರ್ದು, ಇಲ್ಲಿಗೆ ಬರಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ಕಂಪೋಸಿಷನ್ ಸ್ಟೈಲ್ ಅಷ್ಟೇ. ಅವ್ರಿಗೆ ಸಿಚುಯೇಷನ್ ಮೈಂಡ್ಗೆ ಹೋಯ್ತು ಅಂದರೆ 2 ಸೆಕೆಂಡ್ ಒಂದು ಟ್ಯೂನ್ ಬರುತ್ತೆ. ಆ ದೇವರು ಅದೊಂದು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದಾನೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕೆ ಕಾರಣನೇ ಹರಿಯಣ್ಣ. ಅಂದರೆ ಅವ್ರ ಪ್ರೋಸೆಸ್, ಅವರ ಕಂಪೋಸಿಂಗ್ ಪ್ರೋಸೆಸ್ ನಂಗೆ ಭಾಳ ಇಷ್ಟ ಆಗ್ತಿತ್ತು. ಅದೆಲ್ಲ ಕ್ರೆಡಿಟ್ಸ್ ಎಲ್ಲ ಅವ್ರಿಗೇನೆ. ಓಕೆ, ಅವ್ರಿಗೆ ಕೊಡ್ತೀರಾ. ಸೊ ಕನ್ನಡ ಹೊರತಾಗಿ ಬೇರೆ ಭಾಷೆಗಳಲ್ಲೂ ತಾವು ಹಾಡಿದ್ದೀರಿ. ಸೊ ಬೇರೆ ಭಾಷೆಗಳಲ್ಲಿ ಹಾಡಿ ನಿಮ್ಮ ಐಡೆಂಟಿಟಿ ಕ್ರಿಯೇಟ್ ಮಾಡಿದಂಥ ಹಾಡು ಯಾವುದು ಬೇರೆ ಭಾಷೆಯಲ್ಲಿ ನಿಮಗನ್ಸುತ್ತೆ? ಕಿರಾಕ್ ಪಾರ್ಟಿ ಬಂತಲ್ಲ ತೆಲುಗಲ್ಲಿ, ನಿಖಿಲ್ ಅಂತ ಒಬ್ರು ನಟರು, ಹೌದು. ಅದರಲ್ಲಿ ಒಂದು ಸಾಂಗು ಸರ್ ತಿರುಬೋಕಿ ಜೀವನ ನಮ್ಮದೆಲ್ಲ ಇಲ್ಲಿ ಬಂದಿದ್ದಿಲ್ಲ, ಅದನ್ನು ನಾನು ಅಲ್ಲಿ ಹಾಡಿದ್ದೆ ಅದು. ಆಮೇಲೆ ಅದರಲ್ಲಿ ಇನ್ನೊಂದು ಸಾಂಗ್ ಹಾಡಿದ್ದೀನಿ. 2 ಸಾಂಗ್ ಅದರಲ್ಲಿ ನನಗೆ ರೆಕಗ್ನಿಷನ್ ತಂದುಕೊಡ್ತು. ಮತ್ತು ಇವಾಗ ಕಿಂಗು ನಾವು ಏನಂತಂದರೆ ಸೈಮಲ್ಟೇನಿಯಸ್ಲಿ ತಮಿಳು ರಿಲೀಸ್ ಆಗ್ತಿರೋದ್ರಿಂದ ಅಲ್ಲಿ ಇರುವಂಥ ಕೆಲವು ಡೈರೆಕ್ಟರ್ಗಳು ನನ್ನ ಕೆಲಸ ನೋಡಿ ಬಹಳ ಹೆಮ್ಮೆ ಪಟ್ಟಿದ್ದಾರೆ. ಆ್ಯಂಡ್ ಹೋಪ್ಫುಲಿ ಮುಂಬರುವ ದಿನಗಳಲ್ಲಿ ತಮಿಳಲ್ಲೂ ಮಾಡ್ತಾ ಇದ್ದೀನಿ. ಅದನ್ನು ಹೇಳ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಅದು ಒಂದೇ ಒಂದು ಲೈನ್ ಹಮ್ ಮಾಡ್ಬೋದಾ ನಮಗೋಸ್ಕರ? ತೆಲುಗು ಮಾಡ್ಬೋದು. ಯಾ సార్ బెవర్సు బ్యాచు మాది కానే కాదు కానీ వేరే ఆప్షన్ ఇవ్వాలా, బారులోన బీరు తాగే గ్యాంగు కానే కాదు కానీ వేరే దారితో చలా, లాస్ట్ బెంచ్ న్యూటన్స్ ని న్యూ సెన్స్ అంటూ తరిమితే కాలేజ్ పరువు పొద్ది మేమంత రోడెక్కితే. ವಾವ್ ಸರ್, ತಿರ್ಬೋಕಿ ಲಿರಿಕ್ಸ್ ಕನೆಕ್ಟ್ ಆಗ್ತಾ ಇದೆ. ಸೊ ನಿಮ್ಮ ಬೆಸ್ಟ್ ಫೇವ್ರೆಟ್ ಸಿಂಗರ್ ಬಗ್ಗೆ ಹೇಳಿದ್ರಿ. ಆ್ಯಂಡ್ ಈಗ ತಾವು ಹಾಡು ಎಲ್ದಿರೋ ಹಾಡುಗಳು ಕೂಡ ಕೆಲವೊಂದು ಬಹಳಷ್ಟು ಇಷ್ಟ ಆಗಿರುತ್ತೆ. ಅಂಥದ್ದು ಯಾವುದಾದ್ರೂ ಹಾಡಿದೆಯಾ? ಯಾವ ಹಾಡು? ನನಗೆ ಮುಗುಳು ನಗೆ ಏನಿ ಹೇಳು, ಭಟ್ರು ಬರೆದಿರೋದು. ಅಂದರೆ ಅದು ನನ್ನ ಕೆಲವು ಟೈಮ್, ಅಂದರೆ ನನಗೆ ಇವಾಗ ನನ್ನ ತಂದೆ ತಾಯಿಯಿಂದ ದೂರ ಇರ್ತೀನಿ. ಅಂದರೆ ದೂರ ಇದ್ದೀನಿ ಇನ್ ದ ಸೆನ್ಸ್ ಅವರು ಮೈಸೂರಲ್ಲಿರೋದ್ರಿಂದ ಕೆಲವು ಟೈಮ್ ತುಂಬ ಜ್ಞಾಪಕ ಆದಾಗ ನಂದು ಏನಂದರೆ ಒಂದು ಲಾಂಗ್ ಜರ್ನಿ, ನಾನೊಬ್ಬ ಲಾಂಗ್ ಡ್ರೈವ್ ಹೋಗ್ತೀನಿ ಒಬ್ಬನೇ. ಅದೊಂದು ಕಾರ್ ಎತ್ಕೊಂಡು ಒಂದು ನಮ್ಮ ನೈಸ್ ರೋಡ್, ನನ್ನ ಮನೆ ಹಿಂಭಾಗನೇ ನೈಸ್ ರೋಡ್ ಇರೋದು, ಅಲ್ಲೊಂದು ಲಾಂಗ್ ಡ್ರೈವ್ ಹೋದರೆ ಆ ಸಾಂಗ್ ಫಸ್ಟ್ ಪ್ಲೇ ಆಗುತ್ತೆ. ಅದನ್ನೇ ಹಮ್ ಮಾಡ್ಕೊಂಡು ಹೋಗ್ತೀರಿ? ಇಡೀ ಒಂದು ಎಲ್ಲಿವರೆಗೆ ಹೋಗೋಕ್ಕಾಗುತ್ತೋ ಅಲ್ಲಿವರೆಗೆ ಹೋಗಿ ಒಂದೇ ಒಂದು ಚೂರು ನಮಗೋಸ್ಕರ. ಖಂಡಿತವಾಗ್ಲೂ. ಕಣ್ಣಾಲಿಯ ಜಲಪಾತವ ಬಂಧಿಸಲು ನೀ ಯಾರು, ನೀ ಮಾಡುವ ನಗೆ ಪಾಠಲು ಖಂಡಿಸಲು ನಾ ಯಾರು, ಸಂಕೋಚಕ್ಕೂ ಸಂತಾಪಕ್ಕೂ ಇರಲಿ ಬಿಡು ಒಂದೇ ಬೇರು, ಕಂಗಳಲ್ಲಿ ಬಂದ ಮಳೆಗೆ ಕೊಡೆ ಹಿಡಿವ ಆಸೆ ನಿನಗೆ, ಅತ್ತು ಬಿಡು ನನ್ನ ಜೊತೆಗೆ ನಗಬೇಡ ಹೀಗೆ, ಮುಗುಳು ನಗೆಯೇ ನೀ ಹೇಳು. ಸೊ ಪದೇ ಪದೇ ಹಾಡಿಸಿ ಹಾಡು ಹಾಡು ಅಂತ ಕಾಟ ಕೊಡೋ ಹುಡುಗಿ ಬೇಗ ಸಿಕ್ಲಿ ಅಂತ ಕಡೆಯಿಂದ. ಯಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದ್ರಿ. ಆ್ಯಂಡ್ ಬ್ಯೂಟಿಫುಲ್ ಆದಂಥ ಹಾಡುಗಳನ್ನ ಹಾಡಿದ್ರಿ. ಆ್ಯಂಡ್ ಯು ಮೇಡ್ ಆರ್ ಡೇ. ನನಗೆ ಗ್ಯಾರಂಟಿ ನ್ಯೂಸಲ್ಲಿ ನನಗೊಂದು ಅದು ತುಂಬ ದಿನದ ನಂತರ ಒಂದು ಬೆಸ್ಟ್ ಪ್ಲೆಸೆಂಟ್ ಟೈಮ್ ಅಂತಲೇ ಹೇಳ್ಬೋದು. ಹಾಡು ಅನ್ನೋದು ಬಂದರೆ ಹೌ ಮೆನಿ ಎವರ್ ಸಾಂಗ್ಸ್ ನೀವು ಎಷ್ಟೇ ಕೇಳ್ತಾ ಇರಿ ನಾನು ಹಾಡ್ತಿರ್ತೀನಿ, ಅಷ್ಟು ಇಷ್ಟ. ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಾನು ಯಾವಾಗ ಕರೆದ್ರೂ ಕೂಡ
ಪ್ರೀತಿಯಿಂದ ಬರ್ತೀರಾ, ನಂಗೆ ತುಂಬಾ ಖುಷಿ Anytime, ಆಯ್ತು. anytime. ಥ್ಯಾಂಕ್ ಯು ಸೋ Thank you ಮಚ್ so much, thank you so much. ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಅಂಡ್ ಮತ್ತಷ್ಟು ಯಶಸ್ಸು ನಿಮ್ದಾಗ್ಲಿ Thank you, ಅಂಡ್ ಯಾವಾಗಲೂ ಕರೆದ ತಕ್ಷಣ ಬರೋಂಗಾಗ್ಲಿ. ಖಂಡಿತವಾಗ್ಲೂ ಎನಿ ಟೈಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಿದ್ದು ದಟ್ಸ್ ನಾನ್ ಅದರ್ ದೆನ್ ಶಶಾಂಕ್ ಶೇಷಗಿರಿ ಅವರಿದ್ರು. ಬಹಳಷ್ಟು ಹಾಡುಗಳನ್ನ ಹಾಡಿದ್ರು, ಅವ್ರ ಲೈಫ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು. ಮತ್ತೊಮ್ಮೆ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೇಮ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.